ಕಳೆದ ಸಾರಿ ನಾವು ಗಿದ್ಯೋನನ ವಿಷಯ ಜೀವನದಲ್ಲಿ ಇರತಕ್ಕಂಥ ಮಧ್ಯೆ ಒಂದು ಅಂಶ ಅದೇನಂತಂದ್ರೆ ನಂಬಿಕೆ ಎಂಬುದನ್ನ ನಾವು ಸವಿಸ್ತಾರವಾಗಿ ನೋಡಿದ್ದೇವೆ. ಯಾವ ರೀತಿಯಾಗಿ ಆತನು ನಂಬಿಕೆಯ ವೀರನಾಗಿ ಪರಿಣಮಿಸಬೇಕಾದ್ರೆ ಅವನ ಜೀವನದಲ್ಲಿ ಏನೇನಾಯ್ತು ಮತ್ತು ದೇವರು ಯಾವ ರೀತಿಯಾಗಿ ಅವನನ್ನ ಸಿದ್ಧಪಡಿಸಿದನು ಎಂಬ ಎಲ್ಲ ವಿಷಯಗಳನ್ನ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಆದ ಕಾರಣ ನಾವು ಸಹ ಯಾವಾಗಲೂ ನಂಬಿಕೆಯ ವೀರರಾಗಿ, ನಂಬಿಕೆಯಲ್ಲಿ ದಿಗ್ಗಜರಾಗಿ, ಹೆಸರುವಾಸಿಗಳಾಗಿ, ನಂಬಿಕೆಯ ವ್ಯಕ್ತಿಗಳು ಎಂಬುದಾಗಿ ನಾವು ವಿ ಶುಡ್ ಬಿ ಐಡೆಂಟಿಫೈಡ್, ಅಂದ್ರೆ ಗುರುತಿಸಲ್ಪಡಬೇಕು. ಇದು ಬಹಳ ಅವಶ್ಯವಾದಂತಹ ಒಂದು ಕ್ರಿಸ್ತಿಯ ಜೀವನದ ಅಂಶ. ಎಷ್ಟೋ ಸಲ ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು, ನಮ್ಮ ನಡೆಗಳು ಎಷ್ಟೋ ಸಲ ಏನಾಗಿರ್ತವೆ ಅಂತಂದ್ರೆ ನಾವು ನಂಬ್ತೇವೋ ಇಲ್ಲೋ ಎನ್ನುವಂತಹ ರೀತಿಯಲ್ಲಿ ಇರ್ತವೆ. ವೆದರ್ ವಿ ಬಿಲೀವ್ ಆರ್ ನಾಟ್, ಈ ರೀತಿಯಾದ ಜೀವನ ಅದು ಯಾವ ಫಲ ಕೊಡುವುದಿಲ್ಲ. ನಂಬಿಕೆಯ ಜೀವನ ಯಾವಾಗಲೂ ಫಲ ಕೊಡ್ತದೆ. ಯೇಸು ಸ್ವಾಮಿಯವರು ಈ ಲೋಕದಲ್ಲಿರುವಾಗ ನಂಬಿಕೆಯ ವಿಷಯವಾಗಿ ಬಹಳಷ್ಟು ಒತ್ತು ಕೊಟ್ಟು ಮಾತಾಡ್ತಾ ಇದ್ರು. ವಾಸಿಯಾದಂತಹ ಜನರಿಗೆ ಅವ್ರು ಹೇಳ್ತಾ ಇದ್ರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂತ. ಆ ನಂಬಿಕೆ ಯಾರಲ್ಲಿ? ಯೇಸು ಸ್ವಾಮಿಯಲ್ಲಿ. ಹೀಗೆ ಯೇಸು ಸ್ವಾಮಿಯಲ್ಲಿ ಇಡಬೇಕಾದಂತಹ ನಂಬಿಕೆ ಬಹಳ ಅವಶ್ಯ. ಮತ್ತೆ ಅವರು ಮಾರ್ಥಳು ಮರಿಯಳಿಗೆ ಹೇಳ್ತಾರೆ, ನಂಬಿರಿ ಆಗ ದೇವರ ಮಹಿಮೆಯನ್ನ ಕಾಣ್ತೀರಿ ಎಂಬುದಾಗಿ. ದೇವರ ಮಹಿಮೆಯನ್ನು ನಾವು ಕಾಣ್ಬೇಕಾದ್ರೆ ನಮ್ಮಲ್ಲಿ ನಂಬಿಕೆ ಬೇಕು. ಮತ್ತು ನಂಬಿಕೆಯಲ್ಲದೆ ದೇವರನ್ನ ಮೆಚ್ಚಿಸ್ಲಿಕ್ಕಾಗುವುದಿಲ್ಲ. ವಿದೌಟ್ ಫೇತ್ ಯು ಕೆನಾಟ್ ಪ್ಲೀಸ್ ಗಾಡ್ ಎಂಬುದಾಗಿಯೂ ಸಹ ದೇವರ ವಾಕ್ಯ ನಮಗೆ ಹೇಳ್ತದೆ. ಈ ರೀತಿಯಾಗಿ ನಂಬಿಕೆಯ ಮಹತ್ವ ಎಷ್ಟಿದೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ನೋಡ್ತೇವೆ. ಮತ್ತು ಜನರು ನಂಬಿದಾಗ ತಮ್ಮ ಜೀವನದಲ್ಲಿ ಪಡೆದುಕೊಂಡಂತಹ ದೊಡ್ಡ ಆಶೀರ್ವಾದಗಳನ್ನ, ದೊಡ್ಡ ಜಯಗಳನ್ನ ನಾವು ಕಾಣ್ತೇವೆ. ಗಿದ್ಯೋನನಿಗೆ ದೇವರು ನಂಬಿಕೆಯಲ್ಲಿ ಬಲಪಡಿಸಿದಂತ ಕಾರಣ ಏನಾಗಿತ್ತು ಅಂತಂದ್ರೆ, ಇಸ್ರಾಯೇಲರನ್ನ ಆತನು ವೈರಿಗಳ ಒಂದು ಹಸ್ತಗಳಿಂದ ಬಿಡಿಸ್ಬೇಕಾಗಿತ್ತು. God had a plan to release the people from the bondage of the enemies. ಮಿದ್ಯಾನ್ಯರು, ಫಿಲಿಸ್ಟಿಯರು, ಅಮೋನಿಯರು, ಅಮಾಲ್ಯಕ್ಯರು, ಹಿತ್ತಿಯರು, ಎಲ್ಲಾ ಜನರು ಏನಾಗಿದ್ರು? ನಾ ಹೇಳಿದ್ದೇನೆ ಈಗಾಗಲೇ, ಇವರೆಲ್ಲ ಇಸ್ರಾಯೇಲ್ ಜನರ ಅಂದ್ರೆ ದೇವ ಜನರ ವೈರಿಗಳಾಗಿದ್ರು. ಇವರೆಲ್ಲ ದೇವ ಜನರನ್ನ ದೇವರು ಎಷ್ಟೋ ಸಲ ಅವ್ರನ್ನ ಉಪಯೋಗಿಸ್ಕೊಂಡು ತನ್ನ ಜನರಿಗೆ ಪಾಠ ಕಲಿಸ್ತಾ ಇದ್ದ. ಈಗಲೂ ಸಹ ನ್ಯಾಯಸ್ಥಾಪಕ ಪುಸ್ತಕದಲ್ಲಿ ಅದನ್ನೇ ನಾವು ನೋಡ್ತೇವೆ. ಅವರು ದೇವರಿಗೆ ವಿಧೇಯರಾಗದೆ ಹೋದ ಕಾರಣ, ದೇವರಿಗೆ ಗೌರವ ತೋರಿಸದೆ ಹೋದ ಕಾರಣ, ದೇವರನ್ನ ಅವರು ನಂಬದೆ ಹೋದ ಕಾರಣ ಅವರ ಜೀವನದಲ್ಲಿ ದೇವರು ಈ ಒಂದು ಸ್ಥಿತಿಯನ್ನ ತಂದು ಕುಗ್ಗಿಸಿ ಬಿಟ್ಟನು ಅಂತ ಹೇಳ್ತದೆ. ನ್ಯಾಯಸ್ಥಾಪಕರ ಪುಸ್ತಕದ ಆರಂಭದಲ್ಲಿ ನೋಡುವಾಗ ಕುಗ್ಗಿಸಿ ಬಿಟ್ಟನು ದೇವರು ಅವರನ್ನ. ದೇವರಿಗೆ ಏನು ಮಾಡ್ಲಿಕ್ಕೂ ಎವ್ರಿಥಿಂಗ್ ಈಸ್ ಜಸ್ಟ್ ಬೈ ದ ವರ್ಡ್ ಆಫ್ ಹಿಸ್ ಮೌತ್. ಆತನ ಯೋಚಿಸಿದ್ರೆ ಸಾಕು ಆಗ್ಬಿಡ್ತದೆ. ಆತನಿಗೇನ್ ಮಾಡೋದ್ರ ಅವಶ್ಯಕತೆ ಇಲ್ಲ. ಆದ್ರೆ ಅದರ ಪರಿಣಾಮ ಯಾರಿಗಾಗ್ತದೆ? ನಮಗಾಗ್ತದೆ. ಆದ ಕಾರಣ ನಾವು ಯಾವಾಗಲೂ ಆತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ನಾವು ಕಾಣ್ತಾ ಹೋಗೋಣ. ಆತನ ಮಹಿಮೆಗಾಗಿ ನಾವು ಆತ್ಮೀಯ ರೀತಿಯಲ್ಲಿ ಬೆಳೆಯುತ್ತಾ ಹೋಗೋಣ. ದಿಸ್ ಇಸ್ ವಾಟ್ ವಿ ಆರ್ ಕಾಲ್ಡ್ ಫಾರ್. ಇದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುದನ್ನು ನಾವು ಏನಾಗ್ತದೆ ಅಂತಂದ್ರೆ, ಗಿದ್ಯೋನನ ಮುಂದಿನ ಒಂದು ವಿಷಯ ಅದೇನಾಗಿತ್ತು ಅಂತಂದ್ರೆ ಯಜ್ಞವೇದಿ. ನೀವು ಈಗಾಗಲೇ ಅದನ್ನ ಓದಿದ್ದೀರಿ. ಗಿದ್ಯೋನನು ಯಾವ ರೀತಿಯಾಗಿ ಯಜ್ಞವೇದಿಗಳನ್ನ ಕಟ್ತಾನೆ ಎಂಬುದರ ವಿಚಾರವನ್ನ ಈಗಾಗಲೇ ಸಹೋದರ ಸುನೀರ್ ಅವರು ಸುಂದರವಾಗಿ ಓದಿ ನಮಗೆ ತಿಳಿಸಿದ್ದಾರೆ. ಅದರಲ್ಲಿ ನಾವು 24ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳಲಾಗಿದೆ, ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನ ಕಟ್ಟಿ ಅಂತ ಹೇಳ್ತಾರೆ. ಮೊದಲೇ ಒಂದು ಯಜ್ಞವೇದಿ. ಆಮೇಲೆ ನಾವು ಮುಂದೆ ಬರುವಾಗ 28ನೇ ವಚನಕ್ಕೆ ಬರುವಾಗ
ಊರಿನ ಜನರು ಹೊತ್ತಾರಿಯಲ್ಲೆದ್ದು ಬಾಳನ ಯಜ್ಞವೇದಿ ಕೆಡವಲ್ಪಟ್ಟದ್ದನ್ನು, ಅದರ ಸಮೀಪದಲ್ಲಿರುವ ವಿಗ್ರಹಸ್ತಂಭ ಕಡಿಯಲ್ಪಟ್ಟದ್ದನ್ನು ಮತ್ತು ಅದರ ಬದಿಯಲ್ಲಿ ಅದರ ಸ್ಥಳದಲ್ಲಿ ಏನಾಗಿತ್ತು, ಯೆಹೋವನ ಆ ಒಂದು ಯಜ್ಞವೇದಿ ಅಲ್ಲಿ ಕಟ್ಟಲ್ಪಟ್ಟಿತ್ತು ಎಂಬಂತಹ ವಿಚಾರವನ್ನು ಸಹ ನಾವು ಕೇಳಿದ್ದೇವೆ. ಸ್ವಲ್ಪ ಅಭ್ಯಾಸ ಮಾಡಿ ತಿಳ್ಕೊಳ್ಳೋಣ. ಅವು ನಮಗೆ ಸುಲಭವಾಗಿ ಕಂಡ್ರೂ ಕೂಡ ಅದರಲ್ಲಿ ಎಷ್ಟು ಅರ್ಥ ಇದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಆತ್ಮೀಯ ವಿಷಯಗಳು ನಮ್ಮ ಸಲುವಾಗಿ ಬರೆಯಲ್ಪಟ್ಟಿವೆ ಮತ್ತು ಅವುಗಳನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಸುಮ್ಮನೆ ಅವು ಯಜ್ಞವೇದಿಗಳು ಅಂತಂದ್ರೆ ಯಜ್ಞ ಅರ್ಪಿಸುವಂತ ಸ್ಥಳಗಳು ಅಷ್ಟೇ ತಿಳ್ಕೊಂಡು ಬಿಟ್ಬಿಟ್ರೆ ಅದರಿಂದ ನಮಗೆ ಯಾವ ಪ್ರಯೋಜನ ಆಗುದಿಲ್ಲ. ಆದ ಕಾರಣ ಈ ಯಜ್ಞಗಳ ವಿಷಯವಾಗಿ ದೇವರು ನಮಗೆ ಏನ್ ತೋರಿಸ್ತಾನೆ, ಏನ್ ತಿಳಿಸ್ತಾನೆ, ಏನ್ ಕಲಿಸ್ತಾನೆ, ಅದನ್ನ ಅರ್ಥ ಮಾಡಿಕೊಂಡು ಅದರ ಉಪಯೋಗ ನಮ್ಮ ಆತ್ಮೀಯ ಜೀವನದಲ್ಲಿ ಮಾಡುವಂತದ್ದು ಬಹಳ ಅವಶ್ಯ. ಆದ ಕಾರಣ ನಾವು ಕೇವಲ ಕೇಳುವರಾಗಿರದೆ ಮಾಡುವವರಾಗಿರೋಣ. ಲೆಟ್ಸ್ ಬಿ ದ ಡೂವರ್ಸ್, ನಾಟ್ ಓನ್ಲಿ ದ ಲಿಸ್ನರ್ಸ್. ಕೇವಲ ಕೇಳಿದ್ರೆ ಅದರಿಂದ ಉಪಯೋಗ ಆಗುದಿಲ್ಲ. ಏನೋ ಸ್ವಲ್ಪ ಖುಷಿ ಆಗ್ತದೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮರ್ತ್ ಬಿಡ್ತೇವೆ. 4 ಪ್ರಕಾರದ ಭೂಮಿಗಳನ್ನ ನೀವು ಕೇಳಿದ್ದೀರಿ, ಓದಿದ್ದೀರಿ, ಅವುಗಳ ಬಗ್ಗೆ ಕೇಳಿದ್ದೀರಿ. ನಾನು ಹೆಚ್ಚು ಅದರ ಬಗ್ಗೆ ಹೇಳೋದಿಲ್ಲ. ಅದ್ರ ನೆನ್ಪಿಟ್ಕೊಡ್ರಿ ಯಾವ ರೀತಿಯಾಗಿ ದೇವ್ರ ವಾಕ್ಯ ಕೆಲಸ ಮಾಡ್ಬೇಕಾದ್ರೆ ಯಾವ ಭೂಮಿಯ ಅವಶ್ಯಕತೆ ಇದೆ. ದಾರಿ ಮಗ್ಗಲಿಲ್ಲದ ಭೂಮಿಯಲ್ಲಿ ನಮಗೆ ಫಲ ಹೆಚ್ಚು ಸಿಗುವುದಿಲ್ಲ. ಆಮೇಲೆ ಬಂಡೆ ನೆಲದ ಮೇಲೆ ಬಿದ್ದಂತ ಬೀಜ ಅಂದ್ರೆ ದೇವ್ರ ವಾಕ್ಯ, ಅದು ಹೆಚ್ಚು ಫಲ ಕೊಡುವುದಿಲ್ಲ. ಮುಳ್ಳು ಗಿಡಗಳಲ್ಲಿ ಬಿದ್ದಂತಹ ಬೀಜ ಅದು ಹೆಚ್ಚು ಫಲ ಕೊಡುವುದಿಲ್ಲ. ಆದರೆ ಒಳ್ಳೆಯ ಭೂಮಿಯಲ್ಲಿ ಬಿದ್ದಂತ ದೇವರ ವಾಕ್ಯ ಅಥವಾ ಬೀಜ ಎಂಬಂತ ದೇವರ ವಾಕ್ಯ ಅದು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುವುದಕ್ಕೆ ಶಕ್ತವಾಗಿದೆ ಎಂಬುದನ್ನ ಯೇಸು ಸ್ವಾಮಿನೇ ನಮಗೆ ತಿಳಿಸಿ ಹೇಳಿದ್ದಾರೆ. ಹೀಗೆ ನಮ್ಮ ಜೀವನದಲ್ಲಿ ನಮ್ಮ ಹೃದಯ, ನಮ್ಮ ಬುದ್ಧಿ, ಜ್ಞಾನ, ತಿಳುವಳಿಕೆ ಇವೆಲ್ಲ ಏನಾಗಿರ್ಲಿ ಅಂತಂದ್ರೆ ಒಳ್ಳೆಯದಾಗಿರ್ಲಿ, ಒಳ್ಳೆಯ ಭೂಮಿ ಆಗಿರ್ಲಿ. ಒಳ್ಳೆಯ ಭೂಮಿ ಹಾಗೆ ಇದ್ರೆ ಅವು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುವಂತ ಸ್ಥಿತಿಯಲ್ಲಿ ಉಂಟಾಗ್ತದೆ. ಆಗ ನಮ್ಮ ಜೀವನದಲ್ಲಿ ಬಹಳಷ್ಟು ಆಶೀರ್ವಾದಗಳನ್ನ ನಾವು ಅನುಭವಿಸ್ತಾ ಇರ್ತೇವೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅಂಡ್ ಎಂಜಾಯ್. ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ನಾನು ಹೇಳಿದ್ರು ನಿಮ್ಗೆ ಅದರ ಅರ್ಥ ಆಗುದಿಲ್ಲ. ವೆನ್ ಯು ಎಕ್ಸ್ಪೀರಿಯನ್ಸ್, ದೆನ್ ಡೆಫಿನೆಟ್ಲಿ ಯು ವಿಲ್ ಕಮ್ ಔಟ್ ವಿತ್ ಎಕ್ಸ್ಕ್ಲಮೇಷನ್, ಪ್ರೈಸ್ ದ ಲಾರ್ಡ್ ಎಂಬುದಾಗಿ. ಈ ರೀತಿಯಾಗಿ ಒಂದು ಉದ್ಗಾರವನ್ನ ನಮ್ಮ ಜೀವನದಲ್ಲಿ ನಾವು ಮಾಡಲಿಕ್ಕೆ ಆಗ್ತದೆ. ಹೀಗೆ ಗಿದ್ಯೋನನ ಯಜ್ಞ ವೇದಿಗಳ ಬಗ್ಗೆ, 2 ಯಜ್ಞ ವೇದಿಗಳ ಬಗ್ಗೆ ಅಭ್ಯಾಸ ಇವತ್ತು ನಾವು ಮಾಡೋಣ. ಆದ ಕಾರಣ ನಾವೆಲ್ಲರೂ ಲಕ್ಷ್ಯಪೂರ್ವಕವಾಗಿ ಇದನ್ನು ಕೇಳ್ರಿ. ಪೆನ್ನು ಪೇಪರ್ ಇದ್ರೆ ನೋಟ್ ಮಾಡ್ಕೊಳ್ರಿ, ರೆಫರೆನ್ಸ್ ಗಳನ್ನ ಬರೆದಿಟ್ಕೊಳ್ರಿ, ಅಂಶಗಳನ್ನ ತಿಳ್ಕೊಳ್ರಿ. ಆಗ ನಿಮಗೆ ಅದರ ಪೂರ್ತಿಯಾದಂತಹ ಲಾಭ ಲಭಿಸ್ತದೆ. ಈಗ ಯಜ್ಞವೇದಿ ಅಂತ ಹೇಳಿ ನಾನು ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೇನೆ. ಯಾಕಂದ್ರೆ ಇದು ಬಹಳ ಒಂದು ಮುಖ್ಯವಾದಂತ ನಮ್ಮ ಕ್ರಿಸ್ತಿಯ ಒಂದು ಬಳಗದಲ್ಲಿ ಅಥವಾ ಕ್ರಿಸ್ತಿಯ ಒಂದು ಸಮಾಜದಲ್ಲಿ ಇರತಕ್ಕಂಥ ಒಂದು ವಿಷಯ. ಏನಂತಂದ್ರೆ ಜನ ಕ್ರಾಸ್ ಅನ್ನು ಬಹಳಷ್ಟು ಬಹಳ ಪ್ರೀತಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಚೇನ್ ಮಾಡ್ತಾರೆ, ಅದಕ್ಕೆ ಒಂದು ಕ್ರಾಸ್ ಹಾಕಿರ್ತಾರೆ. ಆಮೇಲೆ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ಕ್ರಾಸ್ ಅನ್ನ ಅವರು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಮೇ ಬಿ ನಾವು ಕ್ರಿಶ್ಚಿಯನ್ಸ್ ಇದ್ದೇವೆ ಅಂತ ಹೇಳಿ ತೋರಿಸ್ಲಿಕ್ಕೋ, ಅಥವಾ ಅದೊಂದು ಕಾಣ್ಲಿಕ್ಕೆ ಸುಂದರವಾಗಿ ಕಾಣ್ತದೆ, ಅಥವಾ ನಾವು ಕ್ರೈಸ್ತರ್ ಅಂತ ಹೇಳಿ ನಾವು ಗುರುತಿಸ್ಕೊಳ್ತೇವೆ. ಹೀಗೆ ಅನೇಕ ಕಾರಣಗಳಿರ್ಬೋದು. ಆದ್ರೆ ನಾವು ಆತ್ಮೀಯ ರೀತಿಯಲ್ಲಿ ಅದರ ಅರ್ಥ ತಿಳ್ಕೊಳ್ಳೋದು ಬಹಳ ಅವಶ್ಯ. ಕ್ರಾಸ್ ಏನಾಗಿದೆ ಅಂತಂದ್ರೆ ಇದು ಯಜ್ಞವೇದಿ ಆಗಿದೆ. ಸೊ ದಿಸ್ ಈಸ್ ದ ಆಲ್ಟರ್ ಆಫ್ ಸ್ಯಾಕ್ರಿಫೈಸ್. ಹಾಗಾದ್ರೆ ಯಜ್ಞ ಪಶು ಯಾರಾಗಿದ್ದಾರೆ? ಯಜ್ಞ ಪಶು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರಾಗಿದ್ದಾರೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಇಂಪಾರ್ಟೆಂಟ್ ಟ್ರೂತ್. ಯಜ್ಞವೇದಿ ಕ್ರೂಜೆ ಮೇಲೆ ಯೇಸು ಸ್ವಾಮಿ ಹೋಗಿ ತಮ್ಮ ಪ್ರಾಣ ಕೊಟ್ಟರು, ರಕ್ತ ಸುರಿಸಿದ್ರು, ನಮಗೋಸ್ಕರವಾಗಿ ಎಲ್ಲಾ ಶಿಕ್ಷೆಯನ್ನ ಅನುಭವಿಸಿ ಪ್ರಾಣ ಕೊಟ್ಟು ನಮ್ಮನ್ನ ರಕ್ಷಿಸಿದ್ರು, ನಮ್ಮನ್ನ ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಿದ್ರು. ಸೊ ದಿಸ್ ಈಸ್ ದ ಸ್ಯಾಕ್ರಿಫೈಸ್. ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ದ ಸ್ಯಾಕ್ರಿಫೈಸ್. ಅಂಡ್ ಕ್ರಾಸ್ ಮೀನ್ಸ್ ಯಜ್ಞವೇದಿ. ಅದೇನ್ ತೋರಿಸ್ತದೆ? ಯಜ್ಞವೇದಿಯ ಮೇಲೆ ಯಜ್ಞ ಅರ್ಪಿಸ್ತಾರೆ. ಹಾಗೆ ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ಅರ್ಪಿಸಲ್ಪಟ್ಟ ಎಂಬಂತ ವಿಚಾರ ನಾವು ತಿಳ್ಕೊಂಡಿರ್ಬೇಕು ಯಾವಾಗ. ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರೆ ನೀವು ಹೇಳ್ತೀರಿ, ಐ ಕ್ಯಾನಾಟ್ ಇಂಟರಾಕ್ಟ್ ಬಿಕಾಸ್ ಯು ಕೆನಾಟ್ ರೆಸ್ಪಾಂಡ್ ಆನ್ ದಿಸ್ ಆನ್ಲೈನ್.
ಕೊಟ್ಟರು ಅದು ಅಷ್ಟು ಇಫೆಕ್ಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಆದ್ರೆ ನಾವು ತಿಳ್ಕೊಂಡಿರ್ಬೇಕಾದದ್ದು ಏನಂತಂದ್ರೆ, ಇದರಲ್ಲಿ ಯಜ್ಞ ಅಂತ ಹೇಳಿ ನಾವು ಕೇಳುವಾಗ ಇದಕ್ಕೆ ಬರುವಂತಹ ಉತ್ತರ ಏನಂತಂದ್ರೆ, ಯಜ್ಞದ ಪಶು ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ಯಜ್ಞವೇದಿ ಎಷ್ಟೇ ಹೇಗೆ ಇರಬಹುದು, ಆದ್ರೆ ಅದ್ರ ಮೇಲೆ ಅರ್ಪಿಸ್ಲಿಕ್ಕೆ ಯಜ್ಞ ಇಲ್ದಿದ್ರೆ ಅದಕ್ಕೆ ಯಾವ ಮಹತ್ವ ಇಲ್ಲ. ಹೀಗಿರುವಾಗ ನಾವು ಕ್ರಾಸ್ ಅನ್ನ ನಮ್ಮ ಕೊರಳಲ್ಲಿ ಹಾಕೊಂಡು ನಾವು ಅದರಿಂದ ಎಷ್ಟು ಪ್ರಯೋಜನ ಆಗ್ತದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಅದು ಕೇವಲ ಒಂದು ತೋರಿಕೆ ವಿಷಯ ಆಗ್ತದೆ, ಆದ್ರೆ ಯೇಸು ಸ್ವಾಮಿ ನಮ್ಮ ಹೃದಯಗಳಲ್ಲಿ ಇರಬೇಕಾದದ್ದು ಬಹಳ ಅವಶ್ಯ. ಯೇಸು ಸ್ವಾಮಿ ನಮಗೋಸ್ಕರವಾಗಿ ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ ಎಂಬ ಅನುಭವದಿಂದ ನಾವು ಆತನ ಮಕ್ಕಳಾಗಿ ಆತನ ಮಹಿಮೆಗಾಗಿ ಜೀವಿಸುವಂತ ರೀತಿ ನಮಗ ಹೆಚ್ಚಾದಂತಹ ಒಂದು ಆಶೀರ್ವಾದವನ್ನು ತಂದು ಕೊಡ್ತದೆ. ಆದ ಕಾರಣ ಯೇಸು ಸ್ವಾಮಿ ಏನಾಗಿದ್ದಾರಂತಾರೆ, ಯಜ್ಞದ ಪಶು ಆಗಿದ್ದಾರೆ. ಆಮೇಲೆ ಯಜ್ಞ ವೇದಿ ಏನಾಗಿದೆ ಅಂತಂದ್ರೆ ಕ್ರಾಸ್. ಯೇಸು ಸ್ವಾಮಿಗೆ ಎಷ್ಟು ಎಲ್ಲಕ್ಕಿಂತ ಹೆಚ್ಚಾದಂತಹ ಒಂದು ಮಹತ್ವ ಇದೆ, ಹೆಚ್ಚಾದಂಥ ಅದಕ್ಕೆ ಗೌರವ ಇದೆ ಎಂಬುದನ್ನ ನಾವು ತಿಳ್ಕೊಂಡು ಆತನನ್ನ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ನಾವು ಬಾಳುವಾಗ ಅದ್ಭುತ ಆಶೀರ್ವಾದಗಳನ್ನ ಕಂಡುಕೊಳ್ತೇವೆ, ಹೊಂದ್ತೇವೆ, ಅನುಭವಿಸ್ತೇವೆ ಮತ್ತು ತಿಳಿಸ್ತೇವೆ. ಹೀಗೆ ಈ ಯಜ್ಞ ವೇದಿಯನ್ನ ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ಯಾವಾಗಲೂ ಅದರ ಬಗ್ಗೆ ತಿಳ್ಕೊಂಡಿದ್ದು ಅದರ ಪ್ರಕಾರ ನಾವು ನಡೆಯೋಣ. ಹೀಗೆ ಮೊದಲೇ ಒಂದು ಭಾಗದಲ್ಲಿ ನಾವು ಏನಾಯ್ತು ಅಂತ ಹೇಳಿ ಈಗಾಗಲೇ ಕೇಳಿದ್ದೇವೆ. ಕಳೆದ ಸಾರಿ ನಾನು ಹೇಳಿದಂತ ಭಾಗ ಅದನ್ನ ರಿಪೀಟ್ ಮಾಡೋದಿಲ್ಲ. ಯಾವ ರೀತಿಯಾಗಿ ದೇವದೂತನು ಗಿದ್ಯೋನನಿಗೆ ಸಾಕಷ್ಟು ಹಿ ಪಂಪ್ಡ್ ಫೇತ್ ಅಂತೇಳಿ ಹೇಳಬಹುದು. ಆಗ ಆತನ ಹೇಳ್ತಾನೆ ಕೊನೆಯದಾಗಿ 16ನೇ ವಚನಕ್ಕೆ ಬರುವಾಗ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿ ಬಿಡುವಿ ಎಂಬುದಾಗಿ ಹೇಳ್ದ. ನೋಡ್ರಿ, ಎಷ್ಟು ವಿಶೇಷವಾದಂತ ಅಂಶವನ್ನ ಇಲ್ಲಿ ಆತನಿಗೆ ಹೇಳ್ತಾನೆ. ನಾನ್ ನಿನ್ ಸಂಗಡ ಇರ್ತೇನೆ, ಐ ವಿಲ್ ಬಿ ವಿತ್ ಯು. ಯೇಸು ಸ್ವಾಮಿ ಹೇಳಿದ್ದಾರೆ ನಮ್ಗೆ ಮತ್ತಾಯನ ಸುವಾರ್ತೆ 28:20 ನಾನು ಮೇಲೆ ಹೇಳ್ತಿರ್ತೇನೆ ನಿಮಗೆ ಏನಂತಂದ್ರೆ, ಈ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳಲ್ಲಿ ನಿಮ್ಮ ಸಂಗಡ ನಾನು ಇರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ. ಒಬ್ಬೊಬ್ಬರಿಗೆ ಹೇಳಿದ್ದಾರೆ, ಆತನ ನಂಬಿದಂತ ಪ್ರತಿಯೊಬ್ಬರಿಗೆ ಹೇಳಿದ್ದಾರೆ. ಆದ ಕಾರಣ ಯೇಸು ಸ್ವಾಮಿ ನಮ್ ಕೂಡ ಇದ್ದಾರೆ, ಮತ್ತು ಯೇಸು ಸ್ವಾಮಿ ನಮ್ ಕೂಡ ಇದ್ದಾಗ ಏನಾಗ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡುವಾಗ 16ನೇ ವಚನ, ಒಬ್ಬ ಮನುಷ್ಯನನ್ನೋ ಎಂಬಂತೆ ವಿದ್ಯಾರ್ನರೆಲ್ಲರನ್ನ ನೀವು ಸಂಹರಿಸಿ ಬಿಡ್ತೀರಿ. ಸೈತಾನು ಗರ್ಜಿಸುವ ಸಿಂಹದ ಪಾದೆಯಲ್ಲಿ ಯಾರನ್ನ ನುಂಗ್ಲಿ ಎಂಬುದಾಗಿ ಅಡ್ಡಾಡ್ತಿರ್ತಾನೆ, ನಮ್ಮ ಸುತ್ತಲ ಅಡ್ಡಾಡ್ತಿರ್ತಾನೆ, ನಮ್ಮ ಅಂದ್ರೆ ಕ್ರೈಸ್ತರ ಸುತ್ತಲ ಅಡ್ಡಾಡ್ತಿರ್ತಾನೆ. ಯಾಕೆ? ಅವ್ರನ್ನ ಹೆಂಗ್ ಸೋರಿಸ್ಲಿ, ಹೆಂಗ್ ಕುಗ್ಗಿಸ್ಲಿ, ಹೆಂಗ್ ಅವ್ರಿಗೆ ತೊಂದರೆ ಕೊಡ್ಲಿ, ಹೆಂಗ್ ಅವ್ರ ಮನಸ್ಸನ್ನ ಸಮಾಧಾನವನ್ನು ಕಸಿದುಕೊಳ್ಳಿ, ಹೇಗೆ ಅವ್ರನ್ನ ಶೋಧನೆಗೆ ದೂಡಲಿ, ಹೇಗೆ ಜಗ್ಲಿ, ಹೇಗೆ ಅವರ ಜೀವನವನ್ನು ಹಾಳು ಮಾಡ್ಲಿ ಎಂಬಂತ ವಿಚಾರದಲ್ಲಿ ಸೈತಾನ್ ಯಾವಾಗ್ಲೂ ಇರ್ತಾನೆ. ಆದ್ರೆ ನಾವು ಒಂದು ವಿಷಯ ನಮ್ಗೆ ಯಾವಾಗ್ಲೂ ಖಾತ್ರಿಯಿಂದ ನಾವು ಜೀವಿಸಬೇಕಾದೇನಂತಂದ್ರೆ, ಯೇಸು ಸ್ವಾಮಿ ನಮ್ಮೊಂದಿಗೆ ಇದ್ದಾನೆ. ಮತ್ತಾಯ 28:20 ಯಾವಾಗ್ಲೂ ನೆನ್ಪಿಟ್ಕೊಡ್ರಿ, ಬಾಯ್ಹಟ್ ಮಾಡ್ರಿ, ಮೇಲಿಂದ ಮೇಲೆ ಅನ್ರಿ, ಅದನ್ನ ಅನುಭವಿಸ್ರಿ. ಆಗ ನಿಮಗೆ ಹೆಚ್ಚಿನ ಆಶೀರ್ವಾದ ಸಿಗ್ತದೆ, ಹೆಚ್ಚಿನ ಆತ್ಮೀಯ ಸ್ಥೈರ್ಯ ಸಿಗ್ತದೆ, ಬಲ ಸಿಗ್ತದೆ, ಮತ್ತು ಶೋಧನೆಗಳನ್ನ ಜಯಿಸಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಯೆಹೋವನು ನಿನ್ನ ಸಂಗಡಿದ್ದಾನೆ, ಒಬ್ಬ ಮನುಷ್ಯನಂದೋ ಎಂಬಂತೆ ಇಡೀ ಮಿದ್ಯಾನ್ಯರನ್ನ ನೀನು ಸೋಲಿಸ್ಬಿಡ್ತಿ. ಅಂದ್ರೆ ಇಟ್ ಈಸ್ ಜಸ್ಟ್ ಕೇಕ್ ವಾಕ್ ಅಂತ ಹೇಳ್ತಾರೆ ಎಷ್ಟೋ ಸಲ. ಕೇಕ್ ವಾಕ್ ಅಂತಂದ್ರೇನು? ಈಸಿ, ಕೇಕ್ ಮೇಲೆ ನಡೆದಂತೆ ಎಂಬುದಾಗಿ ಅದರ ಅರ್ಥ. ಇಟ್ ಈಸ್ ಸೋ ಸಿಂಪಲ್, ಈಸಿಲಿ ಯು ವಿಲ್ ವಿನ್ ದೆಮ್. ಅದನ್ನ ನೀನು ಸುಲಭವಾಗಿ ಅವ್ರನ್ನ ಸೋಲಿಸ್ಬಿಡ್ತಿ. ಒಬ್ಬ ಮನುಷ್ಯನಿಗೆ ಸೋಲಿಸುವುದು ಎಷ್ಟು ಈಸಿ, ಅದ್ರ 10 ಮಂದಿ ಬಂದ್ರೆ ವೆರಿ ಡಿಫಿಕಲ್ಟ್, 100 ಬಂದ್ರೆ ಇನ್ನೂ ಹೆಚ್ಚು, 1000 ಬಂದ್ರೆ ಇನ್ನೂ ಹೆಚ್ಚು. ಈ ರೀತಿಯಾಗಿ ಮಿದ್ಯಾನರ ಸಂಖ್ಯೆ ಬಹಳಷ್ಟಿದ್ರು ಕೂಡ ಒಬ್ಬ ಮನುಷ್ಯನನ್ನ ಸೋಲಿಸಿದಂತೆ ನೀವು ಸೋಲಿಸ್ತೀರಿ. ಯಾಕಂದ್ರೆ ಅದರ ಸೀಕ್ರೆಟ್ ಏನಂತಂದ್ರೆ, ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ದೇವರು ಯೆಹೋವ ದೇವರು ಅವನಿಗೆ ಹೇಳಿದ ಕಾರಣ ಗಿಡಿಯೋನ್ ವಾಸ್ ರೆಡಿ ಟು ಟೇಕ್ ಅಪ್ ದ ಚಾಲೆಂಜ್.
ಈಗ ಆ ಒಂದು ಆಹ್ವಾನವನ್ನ, ನನ್ನ ಜನರನ್ನ ನೀನು ಬಿಡಿಸುವುದಕ್ಕೆ ಉಪಯೋಗಿಸಿಕೊಂಡಂತ ಒಬ್ಬ ನ್ಯಾಯಸ್ಥಾಪಕನಾಗಿ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದಂತ ಒಂದು ಚಾಲೆಂಜ್ ಅನ್ನ ಈಗ ಸ್ವೀಕರಿಸ್ಕೊಳ್ತಾನೆ. ಫೇತ್ ಇಸ್ ಬಿಲ್ಟ್ ಅಪ್. ಶಿಷ್ಯರು ಹೇಳ್ತಾರೆ ಯೇಸು ಸ್ವಾಮಿಗೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ ಅಂತ ಹೇಳಿ. ಫೇತ್ ಇಸ್ ಸೋ ಇಸೆನ್ಷಿಯಲ್. ಶಿಷ್ಯರು ಸಹ ಹೇಳ್ತಾರೆ ಅವ್ರಿಗೆ ಏನಂತ ಹೇಳಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ ಅಂತ. ಅದ ಕಾರಣ ನಾವು ಸಹ ಬೇಡ್ಕೊಳ್ಳೋಣ. ಮತ್ತು ಇಬ್ರಿಯ ಪತ್ರಿಕೆಯಲ್ಲಿ ನಾನು ಹೇಳ್ತಿರ್ತೇನೆ ಮೇಲಿನ ಮೇಲೆ 12:1-2 ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಓಟವನ್ನ ಓಡೋಣ ಅಂತ ಹೇಳ್ತಾರೆ. ಅದ ಕಾರಣ ನಮ್ಮ ದೃಷ್ಟಿ ಈ ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಯಾರಂತಂದ್ರೆ ಯೇಸು ಸ್ವಾಮಿ ಆಗಿದ್ದಾರೆ. ಆದ ಕಾರಣ ಅವ್ರ ಮೇಲೆ ಇಟ್ಟು ನಾವು ಓಡಬೇಕು, ನಡೆಯಬೇಕು, ಬಾಳ್ಬೇಕು, ಜೀವಿಸ್ಬೇಕು. ಹೀಗೆ ಈ ಒಂದು ದೊಡ್ಡ ಒಂದು ಅಭಯವನ್ನ ಅಥವಾ ಒಂದು ಆಶ್ವಾಸನೆಯನ್ನ ಅಥವಾ ಒಂದು ದೊಡ್ಡ ವಾಗ್ದಾನವನ್ನು ಪಡ್ಕೊಂಡಂತ ಗಿದ್ಯೋನನಿಗೆ ಇನ್ನೂ ಸ್ವಲ್ಪ ಏನೋ ಮನಸ್ಸಿನಲ್ಲಿ ಸಂಕೋಚ ಅದು ಕಾಡ್ತಾ ಇದೆ ಅವನು. ಆದ ಕಾರಣ ಅವನೇನ್ ಮಾಡ್ತಾನಂತಂದ್ರೆ ದೇವದೂತನಿಗೆ ಹೇಳ್ತಾನೆ, ಹೌದ್ರಿ ಸ್ವಾಮಿ, ನನಗೊಂದು ಇದನ್ ಕೊಡ್ಬೇಕು, ನೀವು ಏನಂತಾರೆ ಅಂತ ಅದಕ್ಕೆ ಇಂಗ್ಲಿಷ್ ನಲ್ಲಿ ಇದು ಹೇಳ್ತಾನೆ, ನನಗೊಂದು ಗುರುತನ್ನ ಅನುಗ್ರಹಿಸಿ, ಸೈನ್, ಒಂದು ಗುರುತನ್ನ ನನಗೆ ಅನುಗ್ರಹಿಸ್ರಿ ಅಂತಾಗಿ ಹೇಳ್ತಾನೆ. 17ನೇ ವಚನಕ್ಕೆ ನೀವು ಬಂದ್ರೆ ಅಲ್ಲಿ ಗೊತ್ತಾಗ್ತದೆ. ನನಗೊಂದು ಗುರುತನ್ನ ಅನುಗ್ರಹಿಸ್ಬೇಕು. ಸ್ಟಿಲ್ ಹಿ ಇಸ್ ನಾಟ್ ಫುಲ್ಲಿ ಕಾನ್ಫಿಡೆಂಟ್ ಅನಿಸ್ತದೆ ಈ ಒಂದು ವಚನ ನೋಡಿದಾಗ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವನು ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡ್ಬೇಕು ಅನ್ನುವಂಥ ವಿಚಾರ ಇರ್ಬೇಕು ಅನಿಸ್ತದೆ. ಆದ ಕಾರಣ ಅವನು ಕೇಳೇಬಿಟ್ಟ ದೇವದೂತನಿಗೆ, ನೀವು ಹೇಳಿದಂತೆ ನಾನು ನಂಬಿದ್ದೇನೆ, ಆದ್ರೆ ಒಂದು ಸ್ವಲ್ಪ ಅದನ್ನ ಒಂದು ಗುರುತು ಕೊಟ್ಬಿಟ್ರೆ ನನಗೆ ಇನ್ನೂ ಬಹಳಷ್ಟು 100% ನನಗೆ ಕ್ಲಿಯರ್ ಆಗ್ತದ ಅಂತ ಹೇಳಿ. ಇದನ್ನ ಈ ಗಿದ್ಯೋನನು ತನ್ನ ಜೀವನದಲ್ಲಿ ಇನ್ನೂ ಆರಂಭದ ಘಟ್ಟದಲ್ಲಿ ಅಥವಾ ಆರಂಭದ ಮಟ್ಟದಲ್ಲಿ ಅವನು ಇದನ್ನ ಅನುಭವಿಸಿದ. ಆದ್ರೆ ನಾವು ಇದರಿಂದ ಏನ್ ಕಲಿತಾ ಇದ್ದೇವೆ ಅಂತಂದ್ರೆ, ವಿ ಹ್ಯಾವ್ ಟು ಟೇಕ್ ದ ವರ್ಡ್ ಆಫ್ ಗಾಡ್. ಅದನ್ನ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ಅದರ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡೋದ್ರ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದಾರೆ, ಅದು ಸರಿ, ಅದು ಆಗ್ತದೆ, ಅದರ ಪ್ರಕಾರ ನಾನು ನಡೆಯಬೇಕು, ಅದೇ ನನಗೆ ಎಲ್ಲವೂ ಆಗಿದೆ ಎಂಬಂತ ಒಂದು ಭರವಸೆಯಿಂದ ನಾವು ಇರಬೇಕಾದದ್ದು ಬಹಳ ಅವಶ್ಯ. ನನಗೆ ಇದನ್ನ ಅಭ್ಯಾಸ ಮಾಡ್ತಾ ಇರುವಾಗ ಇಮಿಡಿಯೇಟ್ಲಿ ಮೈ ಥಾಟ್ ವೆಂಟ್ ಟು ಮೇರಿ. ಮರಿಯಳಿಗೆ ದೇವದೂತ ಬಂದು ಹೇಳ್ತಾನೆ ಯೇಸು ಸ್ವಾಮಿ ಜನನದ ಬಗ್ಗೆ ಎಲ್ಲಾ ವಿವರಗಳನ್ನು ಹೇಳಿದಾಗ ಆಕೆ ಏನ್ ಹೇಳ್ತಾಳೆ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ಆಕೆ ಇಮಿಡಿಯೇಟ್ಲಿ ಶಿ ಸರೆಂಡರ್ಡ್. ಕೂಡಲೇ ಅದನ್ನ ಒಪ್ಪಿಕೊಂಡು ಬಿಟ್ಲು. ಯಾವ ಗುರುತು ಕೇಳಲಿಲ್ಲ, ಯಾವ ಸೂಚನೆನೂ ಕೇಳಲಿಲ್ಲ, ಆಕೆ ಯಾವ ಮಹತ್ಕಾರ್ಯನೂ ಕೇಳಲಿಲ್ಲ. ಇಮಿಡಿಯೇಟ್ಲಿ ಶಿ ಅಕ್ಸೆಪ್ಟೆಡ್ ದ ವರ್ಡ್ ಆಫ್ ಗಾಡ್ ಎಂಬುದನ್ನ ಆಕೆಯ ಜೀವನದಲ್ಲಿ ನೋಡುವಾಗ ಆಕೆಯ ಮೂಲಕ ಎಷ್ಟು ದೊಡ್ಡ ಆಶೀರ್ವಾದ ಈ ಲೋಕಕ್ಕೆ. ಯೇಸು ಸ್ವಾಮಿ ಬರುವುದರ ಮೂಲಕವಾಗಿ ಯೇಸು ಸ್ವಾಮಿ ನಮಗೆ ರಕ್ಷಕನಾಗಿ ಈ ಲೋಕಕ್ಕೆ ಬರ್ತಾನೆ ಎಂಬುದನ್ನ ನಾವು ಯೇಸು ಸ್ವಾಮಿಯಲ್ಲಿ ಅದನ್ನ ಕಾಣ್ತೇವೆ. ಈ ರೀತಿಯಾಗಿ ನಮ್ಮ ನಂಬಿಕೆ ಹೇಗಿರ್ಬೇಕು ಅಂತಂದ್ರೆ, ಅದರಲ್ಲಿ ಎಳ್ಳಷ್ಟು ಸಂಶಯ ಇರಬಾರ್ದು. ನಾಟ್ ಎ ಸ್ಪೆಕ್ ಆಫ್ ಡೌಟ್ ಶುಡ್ ನಾಟ್ ಬಿ ದೇರ್. ಯಾವಾಗ್ಲೂ ಅದನ್ನ ನಾವು 100% ಅದನ್ನ ನಾವು ಎಕ್ಸೆಪ್ಟ್ ಮಾಡಬೇಕು, ನಂಬಬೇಕು. ಅದು ನಮಗೆ ಅದು ಪ್ರೂವ್ಡ್, ಇಟ್ ಈಸ್ ಪ್ರೂವ್ಡ್, ಅದು ಸಿದ್ಧ ಮಾಡಲ್ಪಟ್ಟಿದೆ. ಗಾಡ್ಸ್ ವರ್ಡ್ ಇಸ್ ಪ್ರೂವ್ಡ್. ಆದ ಕಾರಣ ನಾವು ಪ್ರೂಫ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಇಸ್ ಪ್ರೂವ್ಡ್. ಈಗ ಆಕ್ಸಿಜನ್ ನಾವು ಸೇವಿಸಿದ್ರೆ, ಅಂದ್ರೆ ನಾವು ಇನ್ಹೇಲ್ ಮಾಡಿದ್ರೆ, ನಾವು ಶ್ವಾಸೋಚ್ಛ್ವಾಸ ಮಾಡಿದ್ರೆ ಜೀವಿಸ್ತೇವೆ. ಇಟ್ಸ್ ಎ ಪ್ರೂವ್ಡ್ ಫ್ಯಾಕ್ಟ್. ಈಗ ನಾನು ಅದನ್ನ ಹೆಂಗದು ಅಂತೇಳಿ ನಾನು ಮೂಗಿಂಗ್ ಮುಚ್ಚಿಕೊಂಡು 5 ಮಿನಿಟ್ ಹಾಗೆ ಕುಳಿತುಕೊಂಡ್ರೆ ಸತ್ತು ಹೋಗ್ಬಿಡ್ತೀನಿ ನಾನು. ಸೊ ದರ್ ಇಸ್ ನೋ ನೀಡ್ ಆಫ್ ಪ್ರೂಫ್ ಫಾರ್ ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಲಿವಿಂಗ್. ಇನ್ಹೇಲಿಂಗ್ ಆಕ್ಸಿಜನ್ ಅಂತ ಹೇಳಿ ಅದನ್ನ ಪ್ರೂವ್ ಮಾಡೋದ್ರ ಅವಶ್ಯಕತೆನೇ ಇಲ್ಲ. ಆದ ಕಾರಣ ದೇವರ ವಾಕ್ಯ ಇಸ್ ಆಲ್ರೆಡಿ ಪ್ರೂವ್ಡ್. ಇಟ್ ಹ್ಯಾಸ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್. ಎಲ್ಲಾ ಸಮಯಗಳಲ್ಲಿ ಅದು ಸಿದ್ಧವಾಗಿದೆ. ಏನಂತ ಹೇಳಿ, ಸತ್ಯವಾದಂತ ವಾಕ್ಯ. ಆದ ಕಾರಣ ಅದಕ್ಕೆ ಸತ್ಯವೇದ ಅಂತ ಹೇಳಿ ನಾವು ಕರೀತೇವೆ. ಗಾಡ್ಸ್ ವರ್ಡ್ ಇಸ್ 100% ಟ್ರೂ. ಆದ ಕಾರಣ ಅದನ್ನ ನಾವು ಸ್ವೀಕರಿಸ್ಕೊಳ್ಳೋಣ. ಓಕೆ, ಈಗ ಈ ಗಿದ್ಯೋನನ ಜೀವನದಲ್ಲಿ ಏನಾಯ್ತು ಅಂತ ಹೇಳಿ ನೋಡುವಾಗ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ನಾನು ಸ್ವಲ್ಪ ನಿಮ್ಗ ಸಿದ್ಧ ಮಾಡ್ಕೊಂಡು ಬರ್ತೇನೆ, ನಾನು ತೆಗೆದುಕೊಂಡು ನಾನು ಹೋಗಿ ಕಾಣಿಕೆಯನ್ನು ತೆಗೆದುಕೊಂಡು ಬರ್ತೇನೆ ಅಂತ. ನಾವು ಇಲ್ಲಿ ನೋಡ್ರಿ ಎಷ್ಟು 18ನೇ ವಚನದಲ್ಲಿ ಸುಂದರವಾಗಿ ಹೇಳಲ್ಪಟ್ಟಿದೆ. ಕಾಣಿಕೆಯನ್ನು ತಗೊಂಡು ಬರ್ತೇನೆ, ಆಮೇಲೆ ನೀವು ಮಾತ್ರ ಏನಿರ್ಬೇಕು, ನಾನು ತಿರುಗಿ ಬರೋ ತನಕ ನೀವು ಅಲ್ಲೇ ಇರ್ಬೇಕು, ನೀವು ಹೋಗ್ಬಾರ್ದು ಅಂತ ಹೇಳಿ ಒಂದು ಗುರುತನ್ನ ಅವನು ಕೇಳ್ದ. ಹಾಗೇನಾಯ್ತು ಅಂತಂದ್ರೆ, ದೇವದೂತ ಅವನ ಮಾತಿಗೆ ಒಪ್ಕೊಂಡ.
ಹಿ ಡಿಡ್ ನಾಟ್ ಕ್ವಶನ್ ಹಿಮ್, ಏನ್ಪಾ ಇಷ್ಟೆಲ್ಲ ಹೇಳಿದ್ರು ಇನ್ನೂ ನಂಬಿಕೆ ಇಲ್ಲ ನಿನಗೆ ಅಂತ ಹೇಳಿ ಹೇಳಲಿಲ್ಲ ಅವನಿಗೆ. ಆದ್ರೆ ಅವನು ಏನ್ ಮಾಡ್ದ ಅಂತ, ಆಗ್ಲಿ ಅಂತ ಹೇಳ್ದ. ತಗೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಭಿನ್ನವಿಸಲು ಆತನು, ನೀನು ತಿರುಗಿ ಬರೋವರೆಗೆ ನಾನು ಇಲ್ಲೇ ಇರುವೆನು. 19ನೇ ವರ್ಷದಿಂದ ಆರಂಭ, ಇಲ್ಲೇ ಇರ್ತೇನೆ, ಹೋಗ್ಬಾ ನೀನು ಅಂತ ಹೇಳ್ದ. ಸೊ ಎಷ್ಟೋ ಸಲ ನಾವು ಎಷ್ಟು ವೀಕ್ ಆಗಿದ್ದೇವೆ, ಅಷ್ಟೇ ದೇವರು ತನ್ನ ಎಷ್ಟು ಶಕ್ತಿಶಾಲಿ ಆಗಿದ್ದಾನೆ ಎಂಬುದನ್ನ ನಾವಿಲ್ಲಿ ಕಾಣ್ತೇವೆ. ದೇವರು ಏನು ಮಾಡಬಹುದು, ಆದ್ರೆ ಆತನು ನಮಗೋಸ್ಕರವಾಗಿ ಆತನು ತಾಳ್ಮೆ ವಹಿಸ್ತಾನೆ. ಹಿ ಆಲ್ವೇಸ್ ಪೇಷಂಟ್ ಅಬೌಟ್ ಅಸ್. ನಮಗೋಸ್ಕರವಾಗಿ ಆತನು ತಾಳಿಕೊಳ್ತಾನೆ, ವೇಟ್ ಮಾಡ್ತಾನೆ, ಸಹಾಯ ಮಾಡ್ತಾನೆ, ಶಕ್ತಿಯನ್ನ ಕೊಡ್ತಾನೆ. ಮುಂದೇನಾಯ್ತು ಅಂತಂದ್ರೆ ಅವನು ಹೋಗಿ ರೊಟ್ಟಿ ಮಾಡ್ಕೊಂಡು ಬಂದ, ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಮಾಂಸ ತಗೊಂಡ್ ಬಂದ, ಆಮೇಲೆ ರಸ ತಗೊಂಡ್ ಬಂದ, ಅವನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಬಂದ. ಅದು ಓದ್ಲಿಕ್ಕೆ ಸಮಯ ಇಲ್ಲ. ಬಂದ್ ಕೂಡಲೇ ಏನಾಯ್ತು ಅಂತಂದ್ರೆ ಅಲ್ಲಿ ದೇವದೂತ ಇನ್ನು ವೇಟ್ ಮಾಡ್ತಾ ಇದ್ದಾನೆ ಇವನ್ ಸಲುವಾಗಿ. ಆಗ ದೇವದೂತ ಒಂದು ಮಾತು ಹೇಳ್ತಾನ, ಇವನ್ನೆಲ್ಲ ಏನ್ ಮಾಡು, ಅಲ್ಲಿ ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ಇಡು, ಆಮೇಲೆ ಆ ರಸಾಯನ ಐತಲ್ಲ ಅದನ್ನ ಸುರಿದ್ ಬಿಡು ಅಲ್ಲಿ ಅಂತ ಹೇಳ್ತಾನೆ. ಸೊ ಗಿದ್ಯೋನು ಅದೇ ರೀತಿಯಾಗಿ ಮಾಡ್ದ. ಅವಾಗೇನ್ ಪ್ರಶ್ನೆ ಮಾಡ್ಲಿಲ್ಲ, ಅದೊಂದು ಒಳ್ಳೇದು ಅನಿಸ್ತದ ನನಗೆ. ಹಿ ಅಕ್ಸೆಪ್ಟೆಡ್ ಅಂಡ್ ಹಿ ಡಿಡ್ ಇಟ್. ಆ ರೊಟ್ಟಿನೂ ಅಲ್ಲಿ ಇಡ್ತಾನೆ, ಮಾಂಸವನ್ನು ಇಡ್ತಾನೆ, ಆಮೇಲೆ ಆ ರಸವನ್ನು ಅಲ್ಲಿ ಸುರಿತಾನೆ. ಅವಾಗ ದೂತ ಒಂದು ತನ್ನ ಕೈಲಿದ್ದಂತ ಕೋಲಿನ ತುದಿಯನ್ನ ಮುಟ್ಟಿಸಿದಾಗ ಏನಾಯ್ತು ಅಂತಂದ್ರೆ ಆ ಬಂಡೆಯೊಳಗಿಂದ ಬೆಂಕಿ ಬಂತಂತ. ಆ ಬಂಡೆ ಮೇಲೆ ಏನ್ ಇಟ್ಟಿದ್ದಲ್ಲ ಇವ ಈ ಆಹಾರದ ವಸ್ತುಗಳು, ಅದ್ರೊಳಗಿಂದ ಬೆಂಕಿ ಬಂದು ಅವುಗಳನ್ನ ದಹಿಸಿ ಬಿಡ್ತು ಅಂತ ಹೇಳಿ ಅಲ್ಲಿ ನಮ್ಗ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಿರ್ತಾನೆ. ಐ ಥಿಂಕ್ ಇಟ್ ವಾಸ್ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಗಿಡಿಯೋನ್. ಎಂದೋ ನೆನ್ಸಿರ್ಲಿಕ್ಕಿಲ್ಲ ಹೀಗ ಆಗ್ತದೆ ಅಂತ ಹೇಳಿ. ಇವನ್ ನಮಗೂ ಸಹ ಆ ವಿಚಾರ ಬರ್ತಿರ್ಲಿಲ್ಲ ಅನಿಸ್ತದೆ. ಇಟ್ ವಾಸ್ ಸಮಥಿಂಗ್ ವೆರಿ 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 ಸ್ಪೆಷಲ್ ಇವೆಂಟ್ ಫಾರ್ ಗಿಡಿಯನ್ ಅಂತ ಹೇಳಿ ನಮಗ ಅಲ್ಲಿ ತಿಳಿಸಲ್ಪಟ್ಟಿದೆ. ಹೀಗೆ ದೇವರು ತನ್ನ ದೂತನ ಮುಖಾಂತರವಾಗಿ ಅಲ್ಲಿ ಅದ್ಭುತ ತೋರಿಸಿ ಕೊಡ್ತಾನೆ ಗಿದ್ಯೋನನಿಗೆ. ಆಮೇಲೆ ಗಿದ್ಯೋನನು ಆ ಕಾಣಿಕೆ ಅಂದ್ರೆ ಅವನು ತಂದಂತ ಆಹಾರ ವಸ್ತುಗಳೆಲ್ಲ ಸ್ವೀಕರಿಸಲ್ಪಟ್ಟಾಗ ಅವನಿಗೆ ಭಯ ಆಗ್ತದೆ. ಅವಾಗ ಏನ್ಪಾ, ನಾನು ದೂತನ ನೋಡಿಬಿಟ್ಟಿನಲ್ಲ ಅಂತ ಹೇಳಿ ಹಿ ಅಗೇನ್ ಕಾಟ್ ಅಪ್ ವಿತ್ ಫಿಯರ್. ಅವಾಗ ದೂತ ಇನ್ನೂ ಹೋಗಿರೋದಿಲ್ಲ, ಅಲ್ಲೇ ಇರ್ತಾನೆ, ಬಿಕಾಸ್ ಹಿ ನೋಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ಗಿಡಿಯೋನ್. ಅದ ಕಾರಣ ಅವನಿಗೆ ಹೇಳ್ತಾನೆ, ಅಲ್ಲಿ ಹೇಳ್ತಾನೆ ನೋಡ್ರಿ, ಒಂದು ಓದ್ಬಿಡ್ತೇನೆ ಅದನ್ನ, ಬಹಳ ಸುಂದರವಾಗಿ ಹೇಳ್ತಾನೆ ನೋಡ್ರಿ. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಅಲ್ಲ, ಅದಕ್ಕಿಂತ ಮುಂಚೆ ಅಯ್ಯೋ ಕರ್ತನೆ, 22ನೇ ವಚನದ ಕೊನೆ ಭಾಗ, ಗಿದ್ಯೋನನು ತಿಳಿದು, ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಡ್ತಾನೆ. ಭಯಪಟ್ಟಾಗ ಅವನೇನ್ ಹೇಳ್ತಾನೆ ಅಂತಂದ್ರೆ, ಅಯ್ಯೋ ಕರ್ತನೆ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು ಅಂತ ಹೇಳಿ. ಅಷ್ಟು ಅವನು ಭಯಪಟ್ಬಿಟ್ಟ ಎಕ್ದಮ್. ಏನಂತ ಹೇಳಿ, ಯೆಹೋವನ ದೂತನನ್ನ ನಾನು ನೋಡ್ಬಿಟ್ಟೆಲ್ಲ ಮುಖಾಮುಖಿಯಾಗಿ ಅಂತ ಹೇಳಿ ಅವನಿಗೆ ಅವನು ಅಲ್ಲಿ ಕೂಗ್ತಾನಂತ. ಹಿ ಶೌಟೆಡ್ ಅಂದ್ರೆ ಹಿ ವಾಸ್ ಇನ್ ಅ ಟೆನ್ಸ್ ಮೂಡ್ ಅಂತ ಹೇಳಿ ನಮಗೆ ಇಲ್ಲಿ ಅನಿಸ್ತದೆ. ಇಂತಹ ಸ್ಥಿತಿಯಲ್ಲಿರುವಾಗ ತಿರುಗಿ ಅಲ್ಲಿ ಅವನಿಗೆ ಆ ದೂತನು ತಿರುಗಿ ಅವನನ್ನ ಬಲಪಡಿಸ್ತಾನೆ. ಹಿ ಅಗೇನ್ ಸ್ಟ್ರೆಂಗ್ಥನ್ಸ್ ದ ಫೇತ್ ಅಂಡ್ ಹಿ ಸ್ಟ್ರೆಂಗ್ಥನ್ಸ್ ದ ಮೈಂಡ್ ಆಫ್ ಗಿಡಿಯನ್ ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ನೋಡ್ರಿ ಏನ್ ಹೇಳ್ತಾ ನೋಡ್ರಿ. ಆಮೇಲೆ ಹೆದರಬೇಡ. ಆಗ 23ನೇ ವಚನ, ಆದರೆ ಯೆಹೋವನು ಅವನಿಗೆ ಸಮಾಧಾನದಿಂದಿರು. ಯಾಕೆ ಸಮಾಧಾನ ಪಡ್ತಾ ಇದ್ದೀ ನೀನು? ಐ ಆಮ್ ದೇರ್, ಐ ಆಮ್ ದ ಪ್ರಿನ್ಸ್ ಆಫ್ ಪೀಸ್. ನಾನು ಸಮಾಧಾನದ ಪ್ರಭು ಆಗಿದ್ದೇನೆ, ಆದ ಕಾರಣ ನೀನು ಸಮಾಧಾನದಿಂದಿರಪ್ಪ, ಅಂಜಬೇಡ ಅಂತ ಹೇಳ್ತಾನೆ. ಸಮಾಧಾನದಿರು ಮೊದಲೇದಾಗಿ ಹೇಳ್ತಾನೆ. ಎರಡನೇ ಮಾತು, ಹೆದರಬೇಡ, ಡೋಂಟ್ ಬಿ ಅಫ್ರೇಡ್, ನಾನದೇನೆ. ಮೂರನೇದಾಗಿ ಹೇಳ್ತಾನೆ ನೋಡ್ರಿ ಏನಂತೇಳಿ, ನೀನು ಸಾಯುವುದಿಲ್ಲ. ಅವನೇನ್ ತಿಳಿದ್ಬಿಟ್ಟ, ನಾನು ದೇವದೂತನ ನೋಡದೆ, ಯೆಹೋವನ ದೂತನನ್ನ, ಆದ ಕಾರಣ ನಾನು ಸಾಯ್ತೇನೆ. ಆದ್ರೆ ದೇವರು ಅವನಿಗೆ ಹೇಳ್ತಾನೆ, ಇಲ್ಲ, ನೀನು ಸಮಾಧಾನದಿಂದಿರು, ಭಯ ಪಡಬೇಡ, ಆಮೇಲೆ ನೀನು ಸಾಯುವುದಿಲ್ಲ ಅಂತ ಹೇಳಿ ದೇವರು ಯೆಹೋವನು ಹೇಳ್ದ ಅಂತಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೆಹೋವನು ತನ್ನ ದೂತನ ಮೂಲಕವಾಗಿ ಹೇಳಿದ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಯೆಹೋವನು ಅಲ್ಲಿ ತಾನು ಆರಿಸಿಕೊಂಡಂತ ಗಿದ್ಯೋನನನ್ನ ಯಾವ ರೀತಿಯಾಗಿ ಸಿದ್ಧ ಮಾಡಿದನು, ಅಥವಾ ಅವನನ್ನ ಹೌ ಹಿ ಪ್ರಿಪೇರ್ಡ್ ಹಿಮ್ ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ.
ಈ ರೀತಿಯಾಗಿ ನಾವು ಸಹ ಅದ್ಭುತವಾದಂತಹ ಈ ಒಂದು ವಿಷಯವನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ದೇವರು ಯಾವ ರೀತಿಯಾಗಿ ಆ ಬಂಡೆಯಿಂದ ಬೆಂಕಿ ಬಂದು ದಹಿಸಿ ಅಲ್ಲಿ ಆತನು ಗಿದ್ಯೋನ್ ತಂದಂತ ಆಹಾರ ವಸ್ತುಗಳನ್ನು ದಹಿಸ್ಬಿಡ್ತು ಅಂತ ಹೇಳಿ. ಇದನ್ನ ನಾನು ಅಭ್ಯಾಸ ಮಾಡ್ತಾ ಇರುವಾಗ ನನಗೆ ಇಮಿಡಿಯೇಟ್ಲಿ ನನ್ ನೆನಪಾಯ್ತು. ಏನಂತ ಹೇಳಿ, ಬಂಡೆಯೊಳಗಿಂದ ದೇವ್ರು ಮತ್ತೇನೇನ್ ಮಾಡ್ದ ಅಂತ ಹೇಳಿ ನಾನು ಯೋಚಿಸಿದಾಗ ಕೂಡಲೇ ನನ್ನ ಲಕ್ಷ್ಯ ವಿಮೋಚನ ಕಾಂಡ 17ನೇ ಅಧ್ಯಾಯ 6ನೇ ವಚನ ನೋಟ್ ಮಾಡ್ಕೊಡ್ರಿ, ಆಮೇಲೆ ಓದ್ರಿ. ಬಿ ಬೆರಿಯನ್ ಬಿಲೀವರ್ಸ್, ಬೆರಿಯದ ವಿಶ್ವಾಸಿಗಳ ಹಾಗೆ ನೀವು ಆಮೇಲೆ ಅದನ್ನ ವೆರಿಫೈ ಮಾಡ್ರಿ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಸ್ಟಡಿ ಆಫ್ ಗಾಡ್ಸ್ ವರ್ಡ್. ಆಗ ಏನಾಯ್ತು ಅಂತಂದ್ರೆ, ವಿಮೋಚನ ಕಾಂಡದಲ್ಲಿಯೂ ಸಹ ಇಂಥ ಒಂದು ಸಂದರ್ಭ ಬರ್ತದೆ. ಅವಾಗ ಯೆಹೋವ ದೇವರು ಈ ತನ್ನ ಜನರಾದಂತಹ ಇಸ್ರಾಯೇಲರಿಗೆ ಬಂಡೆಯೊಳಗಿಂದ ನೀರನ್ನು ಕೊಡ್ತಾನೆ. ನೋಡಿ ಎಷ್ಟು ಅದ್ಭುತವಾದಂತಹ ದೇವರು ನಮ್ಮ ದೇವರಾಗಿದ್ದಾನೆ. ಅದೇ ಒಂದು ಇನ್ನೊಂದು ಸಂದರ್ಭ ಬರ್ತದೆ ನಮ್ಗೆ. ಅರಣ್ಯಕಾಂಡ 20:10, 20:10 ಆಫ್ ನಂಬರ್ಸ್. ಅಲ್ಲಿಯೂ ಸಹ ಮತ್ತೊಂದು ಸಾರಿ ನೀರಿನ ಕೊರತೆ ಆದಾಗ ದೇವರು ಬಂಡೆಯೊಳಗಿಂದ ನೀರು ಕೊಡ್ತಾನೆ. ದೇವರು ಮೋಶೆಗೆ ಹೇಳಿರ್ತಾನೆ, ಬಂಡೆಯನ್ನ ಹೊಡಿಬೇಡ, ಆದ್ರೆ ಬಂಡೆಯನ್ನ ಮಾತಾಡಿಸು, ಆಗ ಅದು ನೀರು ಕೊಡ್ತದೆ. ಅಷ್ಟೇ ಹೇಳಿದ ದೇವರು. ಹಿ ಹ್ಯಾಡ್ ನಾಟ್ ಟೋಲ್ಡ್ ಎನಿಥಿಂಗ್ ಮೋರ್ ದೆನ್ ದಟ್. ಆದ್ರೆ ಮೊದಲೇ ಸಾರಿ ಏನ್ ಹೇಳ್ದ, ಬಂಡೆಯನ್ನ ಹೊಡಿ, ನೀನು ಕೋಲ್ನಿಂದ ಹೊಡಿ, ಅವಾಗ ನೀರು ಬರ್ತದೆ. ಎರಡನೇ ಸಾರಿ ಆತನು ಹೊಡಿ ಅಂತ ಹೇಳಿರ್ಲಿಲ್ಲ, ಕೇವಲ ಮಾತಾಡು ಅಂತ ಹೇಳಿದ್ದ. ಆದ್ರೆ ಮೋಶೆ, ಹಿ ವಾಸ್ ಇನ್ ಸಚ್ ಎ ಇಂಪೇಷಂಟ್ ಕಂಡೀಷನ್. ಯಾಕಂದ್ರೆ ಜನ ಇಷ್ಟೆಲ್ಲಾ ದೇವರ ಮಹತ್ಗಳನ್ನ ತಮ್ಮ ಜೀವನದಲ್ಲಿ ಅನುಭವಿಸಿ ಕೂಡ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಎಂಬುದನ್ನ ನೋಡುವಾಗ ಅವನು ಬಹಳಷ್ಟು ಅವನಿಗೆ ಕೋಪ ಬಂದ್ಬಿಡ್ತು. ಆಗ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ಹೋಗಿ ಮಾತಾಡುವುದರ ಬದಲು ಕೋಲಿನಿಂದ ಹೊಡೆದನು 2 ಸಾರಿ ಅಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಆಗ ಏನಾಯ್ತು ಅಂತಂದ್ರೆ, ಗಾಟ್ ಇನ್ಸಲ್ಟೆಡ್. ದೇವ್ರಿಗೆ ಅಷ್ಟೆಲ್ಲಾ ಜನರ ಮುಂದೆ ಅವಮಾನ ಆದಂಗಾಯ್ತು. ಅವಾಗ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವನಿಗೆ ನೀನು ಕಾನಾನ್ ದೇಶದಲ್ಲಿ ಕಾಲಿಡುವಂಗಿಲ್ಲ, ಇಷ್ಟೆಲ್ಲಾ ಜನರ ಮುಂದೆ ನನಗೆ ಅವಮಾನ ಕೊಡ್ತೇವೆ ಅಂತಂದ್ರೆ, ದೇವರು ತನ್ನ ಕಾರ್ಯವನ್ನ ಅದ್ಭುತವಾದ ರೀತಿಯಲ್ಲಿ ಮಾಡ್ತಿರ್ತಾನೆ. ಆ ಬಂಡಿಯೊಳಗೆ ನೀರನ್ನು ಬಂತು ಆ ಮೋಶೆ ಕಾಲದಲ್ಲಿ. ಈಗ ಗಿದ್ಯೋನನ ಸಮಯದಲ್ಲಿ ಬಂಡೆಯೊಳಗಿಂದ ಬೆಂಕಿನೂ ಬರ್ತಾ ಇದೆ. ದಟ್ ಮೀನ್ಸ್ ಗಾಡ್ ಕ್ಯಾನ್ ಡೂ ಎನಿಥಿಂಗ್ ಫ್ರಮ್ ಎನಿಬಡಿ ಆರ್ ಎನಿಥಿಂಗ್ ಫ್ರಮ್ ಎನಿಥಿಂಗ್. ಯಾವುದೇ ವಿಷಯವನ್ನ ಯಾವುದೇ ರೀತಿಯಲ್ಲಿ ದೇವರು ಮಾಡ್ಲಿಕ್ಕೆ ಶಕ್ತನಾಗಿತ್ತು. ಆದ ಕಾರಣ ನಾವು ಪ್ರಶ್ನೆ ಹಾಕೋದ್ರ ಅವಶ್ಯಕತೆ ಇಲ್ಲ. ದೇವ್ರು ನಮ್ಗೆ ಏನ್ ಹೇಳ್ತಾನೆ ಅಷ್ಟೇ ಮಾಡಿದ್ರೆ ಸಾಕು. ದಟ್ಸ್ ಇನಫ್. ಆದ ಕಾರಣ ನಾನು ಹೇಳ್ದಲ್ಲ ನಿಮ್ಗೆ, ದೇವ್ರ ವಾಕ್ಯದ ಮೇಲೆ ನೀವು ಸಂಶಯ ಪಡಬೇಡ್ರಿ. ಬಿಲೀವ್ ಇಟ್ ಆಸ್ ಇಟ್ ಈಸ್. ಆಗ ಅದರ ಅದ್ಭುತಗಳನ್ನ ನಾವು ಅನುಭವಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ಗಿದ್ಯೋನನ ಜೀವನದಲ್ಲಿ ಆ ಬಂಡೆಯಲ್ಲಿ ಬಂದ ಬೆಂಕಿ ಬಂದು ಅಲ್ಲಿ ದೊಡ್ಡ ಒಂದು ಕಾರ್ಯವನ್ನ, ದೇವರ ಶಕ್ತಿಯನ್ನ ಪ್ರದರ್ಶಿಸಿತು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಮುಂದೆ ಏನಾಯ್ತು ಅಂತ ಹೇಳಿ ನೋಡುವಾಗ, ಈ ಎಲ್ಲಾ ಘಟನೆಗಳು ನಡೆದ ಮೇಲೆ ಇಮ್ಮಿಡಿಯೇಟ್ಲಿ ಅಲ್ಲಿ ಏನ್ ಬರ್ತದೆ ಅಂತಂದ್ರೆ, 24ನೇ ವಚನ, ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞ ವೇದಿಯನ್ನ ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜರ್ ಗೋತ್ರದವರ ಒಫ್ರದಲ್ಲಿ ಇರುತ್ತದೆ. ಇಟ್ಸ್ ಸ್ಟಿಲ್ ದಟ್ಸ್ ಅ ಪ್ರೂಫ್ ಫಾರ್ ಗಾಡ್ಸ್ ಡೂಯಿಂಗ್ ಅಂತ ಹೇಳಿ ನಮಗ ಈ ವಚನ ತಿಳಿಸ್ಕೊಡ್ತದೆ. ಹೀಗೆ ಇಮಿಡಿಯೇಟ್ಲಿ ದೇವರ ಅದ್ಭುತಗಳನ್ನ ಕಂಡುಕೊಂಡಂತ ಗಿದ್ಯೋನನ ಫಸ್ಟ್ ರಿಯಾಕ್ಷನ್ ವಾಸ್ ವರ್ಷಿಪ್. ನಾವು ತಿಳ್ಕೊಳ್ಳೋಣ ಸ್ವಲ್ಪ. ಇದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೋದ್ರ ಅವಶ್ಯಕತೆ ಇದೆ.
ಇಷ್ಟೆಲ್ಲಾ ವಿಷಯಗಳನ್ನ ಗಿದ್ಯೋನನು ತಿಳ್ಕೊಂಡ ಮೇಲೆ, ಕಂಡುಕೊಂಡ ಮೇಲೆ, ಅನುಭವಿಸಿದ ಮೇಲೆ ಅವನ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅಂತಂದ್ರೆ ಆರಾಧನೆಯಾಗಿತ್ತು. He built an altar and offered sacrifice and also called that place as Jehovah Shalom. ಯೆಹೋವ ಶಾಲೋಮ್ ಅಂತಂದ್ರೆ ಯೆಹೋವನು ಸಮಾಧಾನ ಪ್ರಾಯನು ಎಂಬುದಾಗಿ, ತನ್ನ ಸಮಾಧಾನ ಪ್ರಭು ಎಂಬುದಾಗಿ ನಾವು ಹೇಳ್ಬೋದು. ಈ ರೀತಿಯಾಗಿ ಈ ಗಿದ್ಯೋನನ ಮೊದಲನೇ ಒಂದು ಯಜ್ಞವೇದಿ ಕಟ್ಟಲ್ಪಟ್ಟು ಅಲ್ಲಿ ಆ ಒಂದು ಯಜ್ಞವೇದಿಯಲ್ಲಿ ಗಿದ್ಯೋನನು ಮಾಡಿದಂತಹ ಒಂದು ಕೆಲಸ ಏನಾಗಿತ್ತು ಅಂತಂದ್ರೆ ಆರಾಧನೆ. ದೇವರಿಗೆ ಆರಾಧನೆ ಮಾಡಿದ, ದೇವರಿಗೆ ಉಪಕಾರ ಸ್ತುತಿ ಹೇಳಿದ, ದೇವರನ್ನ ಕೊಂಡಾಡಿದ, ದೇವರಿಗೆ ಆತನ ಕೃತಜ್ಞತೆಯನ್ನ ಸಲ್ಲಿಸಿದ ಎಂಬುದನ್ನ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಈ ರೀತಿಯಾಗಿ ದೇವರು ಏನಾಗಿದ್ದಾನೆ ಅಂತಂದ್ರೆ ಆರಾಧನೆಯನ್ನು ಹೊಂದುವಂತಹ ದೇವರಾಗಿದ್ದಾನೆ ಎಂಬುದನ್ನು ಇಲ್ಲಿ ನಾವು ಕಲಿತೇವೆ. ದೇವರು ಸಮಾಧಾನವನ್ನ ಕೊಡುವಂತಹ ದೇವರಾಗಿದ್ದಾನೆ. ಈ ಜೆಹೋವ ಶಾಲೋಮ್ ಸಮಾಧಾನ ಪ್ರಭುವಾಗಿದ್ದಾನೆ. ಆದ ಕಾರಣ ದೇವರಿಗೆ ನಾವು ಯಾವಾಗಲೂ ಸಮಾಧಾನ ಪ್ರಧಾನಾದಂತಹ ದೇವರಿಗೆ, ಯೇಸು ಸ್ವಾಮಿ ಅವರಿಗೆ, ತಂದೆಯ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆಯನ್ನ ಸಲ್ಲಿಸಬೇಕು, ಆರಾಧನೆಯನ್ನ ನಾವು ಮಾಡುವವರಾಗಿರಬೇಕು ಎಂಬುದನ್ನ ಈ ಭಾಗ ನಮಗೆ ಪಾಠ ಕಲಿಸ್ತದೆ. ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ನೋಡಬಹುದು. ಈ ದೇವರು ಗಿದ್ಯೋನನಿಗೆ ಕಲಿಸಿದಂಥ ಈ ಒಂದು ಸಮಾಧಾನದ ಒಂದು ಪಾಠದ ಮೂಲಕ ಆತನು ಅವನನ್ನ ಯಾವ ಕೆಲಸಕ್ಕೆ ಕಳಿಸ್ಕೊಡ್ತಾನೆ? ವೈರಿಗಳನ್ನೇ ಯುದ್ಧ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ನೋಡ್ರಿ, ಎಷ್ಟು ಒಂದು ವಿರೋಧಾಭಾಸ ಇಲ್ಲಿ ಕಾಣ್ತದೆ ನಮ್ಗೆ. ವಿರೋಧಾಭಾಸ ಅಂತಂದ್ರೆ ತದ್ವಿರುದ್ಧವಾಗಿರತಕ್ಕಂಥ ವಿಷಯಗಳು. ಒಂದ್ ಕಡೆ ಸಮಾಧಾನ ಇದೆ, ಮತ್ತೊಂದು ಕಡೆ ಯುದ್ಧ ಇದೆ. ಆದರೆ ಅದರಲ್ಲಿ ಸತ್ಯತೆಯನ್ನು ನಾವು ಕಾಣ್ತೇವೆ. The truth we find there. God gives us the peace so that we can win over the enemies. ದೇವರು ಕೊಡುವಂತಹ ಸಮಾಧಾನದ ಮೂಲಕವಾಗಿ ನಾವು ವೈರಿಗಳನ್ನ ಸೋಲಿಸಲಿಕ್ಕೆ, ಯುದ್ಧಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಮನಸ್ಸುಗಳಲ್ಲಿ ಸಮಾಧಾನ ಇಲ್ದಿದ್ರೆ we cannot face the evil or we cannot face the enemy. ವೈರಿಗಳನ್ನ ನಾವು ಎದುರಿಸಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲೇ ಸಮಾಧಾನ ಇಲ್ಲ, ನಾವು ಹೇಗೆ ಅವ್ರನ್ನ ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ? ನೀವೇ ವಿಚಾರ ಮಾಡ್ರಿ. ಈ ರೀತಿಯಾಗಿ ಅಲ್ಲಿ ಗಿದ್ಯೋನನ ಜೀವನದಲ್ಲಿ ಆತನು ಕಲಿತಂತಹ ಪಾಠ ಏನಾಗಿತ್ತಂತಂದ್ರೆ he learned peace and he was instructed to go and fight the enemy. Paradox was there, but still what we see is ದೇವರು ಅವನಿಗೆ ಸಮಾಧಾನದ ಮೂಲಕವಾಗಿ ಸಮಾಧಾನದ ಪಾಠ ಕಲಿಸಿ ಅವನನ್ನ ಯುದ್ಧಕ್ಕೆ ಕಳಿಸ್ಕೊಡ್ತಾನೆ. ಯುದ್ಧದಲ್ಲಿ ನೀನು ಸಮಾಧಾನವನ್ನ ಕಂಡುಕೋ ಎಂಬುದಾಗಿ ಹೇಳುವಂತಹ ಒಂದು ವಿಷಯವನ್ನ ಇಲ್ಲಿ ನಾವು ಕಾಣ್ತೇವೆ. ಹೀಗೆ ನಮ್ಮ ದೇವರು ಎಷ್ಟು ಅದ್ಭುತನಾಗಿದ್ದಾನೆ ಎಂಬುದರ ಅರಿವು ನಮಗಿರ್ಬೇಕು. ಈ ಎಲ್ಲಾ ವಿಷಯಗಳು ನಮ್ಮ ಸಲುವಾಗಿ ಬರೆಯಲ್ಪಟ್ಟಿವೆ. ನೀವು ಎಷ್ಟೋ ಸಲ ಗಿದ್ಯೋನನ ಬಗ್ಗೆ ಕೇಳಿರ್ಬೋದು, ಎಷ್ಟೋ ಸಲ ಓದಿರ್ಬೋದು, ಎಷ್ಟೋ ಸಲ ಅಭ್ಯಾಸ ಮಾಡಿರ್ಬೋದು. ಆದ್ರೂ ಕೂಡ ನನಗನ್ನಿಸ್ತದೆ, ನಾನು ಅಭ್ಯಾಸ ಮಾಡುವಾಗ ದೀಸ್ ಆರ್ ಆಲ್ ದ ನ್ಯೂ ಥಾಟ್ಸ್. ಹೊಸ ಹೊಸ ವಿಚಾರಗಳನ್ನ ದೇವರು ಆಯಾ ಸಮಯದಲ್ಲಿ ನಮ್ಗೆ ಕೊಡ್ತಾನೆ. ಬಿಕಾಸ್ ಗಾಡ್ಸ್ ವರ್ಡ್ ಇಸ್ ಸೋ ರಿಚ್. ಅದು ಅಷ್ಟು ಶ್ರೀಮಂತವಾದಂಥ ವಿಷಯಗಳಿಂದ ತುಂಬಿದೆ, ಅಂದ್ರೆ ಶ್ರೀಮಂತವಾಗಿದೆ. ಆ ಎಲ್ಲ ಇಂಥ ವಿಷಯಗಳಿಂದ ಅದು ತುಂಬಿ ತುಳುಕ್ತಾ ಇದೆ ಎಂಬುದನ್ನ ನಾವು ತಿಳ್ಕೊಂಡು ಅದರ ಅಭ್ಯಾಸ ಮಾಡೋಣ. ಮುಂದೆ ನಾವು ಹೋಗುವಾಗ ಈ ದೇವರು ಅವನಿಗೆ ನೆಕ್ಸ್ಟ್ ಒಂದು ಚಾಲೆಂಜ್ ಕೊಡ್ತಾನೆ. ಅದು ಒಂದು ಕಠಿಣವಾದಂತ ಕೆಲಸ ಆಗಿತ್ತು. ಅದು 25ನೇ ವಚನದಲ್ಲಿ ನಮಗ ಕಂಡು ಬರ್ತದೆ. ಅದೇನ್ ನೋಡ್ರಿ, ಅದೇ ದಿವಸದ ರಾತ್ರಿಯಲ್ಲಿ ಯೆಹೋವನು, ಇಷ್ಟೆಲ್ಲ ಆಯ್ತು, ಈಗ ಯೆಹೋವ ಶಾಲೋಮ್ ಅದು ಎಲ್ಲ ಆಯ್ತು. ಈಗ ನೆಕ್ಸ್ಟ್ ದೇವರು ಅವನಿಗೆ ಕೊಡುವಂತ ಮತ್ತೊಂದು ವಿಷಯ ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಅದೇನಂತಂದ್ರೆ, ಅದೇ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ಹೋಗಿ ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯ ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರ ಎಂಬ ವಿಗ್ರಹಗಳನ್ನ ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿರುವ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನ ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೇ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದ. ನೋಡ್ರಿ, ಈ 2 ವಚನಗಳಲ್ಲಿ
ಎಷ್ಟು ವಿಶೇಷವಾದಂತಹ ಅಂಶಗಳು ನಮಗಾಗಿ ಹೇಳಲ್ಪಟ್ಟಿವೆ. ಎರಡನೇ ಎರಡನೇ ಯಜ್ಞವೇದಿ ಬಗ್ಗೆ ಅಲ್ಲಿ ನಾವು ನೋಡ್ತೀವಿ. ಮಧ್ಯದ ಯಜ್ಞವೇದಿ ನೋಡಿದ್ವಿ, ಯೆಹೋವ ಶಾಲೋಮ್, ಯೆಹೋವನು ಸಮಾಧಾನ ಪ್ರದನು. ಈಗ ಎರಡನೇ ಯಜ್ಞವೇದಿಯ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ. ಅದೇನಂತಂದ್ರೆ, ಈ ಬಾಳ ಮತ್ತು ಅಶೇರ್, ಈ ಬಾಳನ ಯಜ್ಞವೇದಿ, ಅಶೇರ್ ಸ್ತಂಭ, ಇವುಗಳನ್ನ ಏನ್ ಮಾಡ್ಬೇಕು ನೀನು, ಹೋಗಿ ಅವುಗಳನ್ನ ನಾಶ ಮಾಡು, ಕಡಿದು ಹಾಕಂತ ಹೇಳ್ದ. ಆಮೇಲೆ ನನಗೋಸ್ಕರವಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿಸು ಎಂಬುದಾಗಿ ಅವನಿಗೆ ಹೇಳಿ ಕಳಿಸ್ಕೊಡ್ತಾನೆ. ರಾತ್ರಿಯಲ್ಲಿ ಹೇಳ್ತಾನೆ ನೋಡ್ರಿ. ಆ ರಾತ್ರಿಯಲ್ಲಿ ಯೆಹೋವನು ಅವನಿಗೆ ಹೇಳ್ದ. ಆಗ ಗಿದ್ಯೋನನು ನಾವು ಈಸ್ ಕಾನ್ಫಿಡೆಂಟ್. ಈಗ ಅವನ್ ಪ್ರಶ್ನೆ ಮಾಡ್ತಾ ಇಲ್ಲ, ಏನ್ ಸ್ವಾಮಿ, ನನ್ನ ಕುಟುಂಬದವರು, ನನ್ನ ಕುಲದವರೇ ಇದನ್ನು ಮಾಡ್ತಾ ಇದ್ದಾರೆ, ನಮ್ಮ ಅಪ್ಪನೇ ಮಾಡಾನಿದ್ದಾನೆ, ಜೋಶ್ ನನ್ನ ತಂದೆನೇ ಅದನ್ನ ಕಟ್ಸ್ಯಾನೆ, ಮತ್ತೆ ಅದನ್ನ ಹೋಗಿ ನಾನು ಹೆಂಗ್ ಹಾಳು ಮಾಡ್ಲಿ, ಕೆಡವಲಿ, ಆಮೇಲೆ ಜನರೆಲ್ಲ ಈಗ ಅದನ್ನ ಅವರು ಪೂಜೆ ಮಾಡ್ತಿದ್ದ, ಅವ್ರನ್ನ ಹೇಗೆ ನಾನು ಇದು ಎದುರಿಸ್ಲಿ ಎಂಬುದಾಗಿ ಅವನಿಗೆ ಪ್ರಶ್ನೆ ಬಂದಿರಬಹುದು. ಆದ್ರೆ ನಾವು ಈಸ್ ರೆಡಿ ಟು ಅಕ್ಸೆಪ್ಟ್ ಗಾಡ್ಸ್ ವರ್ಡ್ ಆಸ್ ಇಟ್ ಈಸ್. ದೇವ್ರ ವಾಕ್ಯ ಹೇಗೆ ಬರ್ತದೆ ಹಾಗೆ ಅದನ್ನ ಸ್ವೀಕರಿಸಲಿಕ್ಕೆ ಈಗ ಆತನು ಸಿದ್ಧನಾಗಿದ್ದಾನೆ ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ. ಅವನೇನ್ ಮಾಡ್ದ ಅಂತಂದ್ರೆ, 10 ಜನರನ್ನು ಕೂಡಿಸ್ಕೊಂಡು ನೆಕ್ಸ್ಟ್ ಡೇ ನೈಟ್ ಹೋಗಿರ್ಬೇಕು ಅವನು. ಯಾಕಂದ್ರೆ ರಾತ್ರಿಯಲ್ಲಿ ದೇವ್ರು ಹೇಳ್ದ, ನೆಕ್ಸ್ಟ್ ಡೇ ಆತನ ಏನ್ ಮಾಡ್ದ ಅಂತಂದ್ರೆ ಹೋಗ್ಲಿಲ್ಲ. ನೆಕ್ಸ್ಟ್ ಡೇ ಹಿ ಡಿಡ್ ನಾಟ್ ಗೋ, ಆದ್ರೆ ಹಿ ಗೋಸ್ ಅಟ್ ನೈಟ್ ಎಂಬುದಾಗಿ ಅಲ್ಲಿ ನಮಗ ತಿಳಿಸಲ್ಪಟ್ಟಿದೆ. 10 ಜನರನ್ನು ಕರ್ಕೊಂಡು ಹೋಗಿ ಯೆಹೋವನು ಹೇಳಿದಂತೆ ಮಾಡಿದನು ಎಂಬುದಾಗಿ ಅಲ್ಲಿ ನಮಗ ತಿಳಿಸಲ್ಪಟ್ಟಿದೆ ವಚನ 27ರಲ್ಲಿ. ಹೀಗೆ ಈ ಕಾರ್ಯವನ್ನ ಮಾಡಿದಂಥ ಗಿದ್ಯೋನ್ ಅವನು ಹಿಂದೆ ಮುಂದೆ ನೋಡ್ಲಿಲ್ಲ. he went and destroyed the altar and also that pillar, asher ವಿಗ್ರಹ. ಹೀಗೆ ಈ ಎರಡೂ ವಿಷಯಗಳನ್ನ ಆತನು ಮಾಡಿ ಆಮೇಲೆ ದೇವರ ಯಜ್ಞವೇದಿಯನ್ನ ಅಲ್ಲಿ ಕಟ್ಟಿದನು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ವಿಷಯ ನಮಗ ಮುಖ್ಯವಾದಂಥ ಗಿದ್ಯೋನನ ಕುಟುಂಬದ ಬಗ್ಗೆ ಅದು ನಮಗೆ ತಿಳಿಸ್ತದೆ. ಏನು ಅಂತ ಹೇಳಿ ಈಗ ನಿಮ್ ಕುತೂಹಲ ಇರ್ಬೋದು. ಮೊದಲನೇದಾಗಿ ದೇವ್ರು ಹೇಳ್ತಾನೆ, ಗೋ ಅಂಡ್ ಸೆಟ್ ರೈಟ್ ಯುವರ್ ಫ್ಯಾಮಿಲಿ. ಫಸ್ಟ್ ಯು ಸೆಟ್ ರೈಟ್ ಯುವರ್ ಫ್ಯಾಮಿಲಿ. ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಬೇರೆಯವ್ರ ಸಲುವಾಗಿ ಬಹಳಷ್ಟು ವಿಚಾರ ಮಾಡ್ತೇವೆ. ಅವ್ರು ಹಾಗೆ, ಇವ್ರು ಹೀಗೆ, ಅವ್ರಿಗೆ ಇದು ಹಿಂಗೆ. ನಮ್ಮ ಕುಟುಂಬದಲ್ಲಿ ಏನಿದೆ, ನಮ್ಮ ಜೀವನದಲ್ಲಿ ಏನಿದೆ ಎಂಬುದನ್ನ ನಾವು ಅವಲೋಕಿಸಿಕೊಳ್ಳುವುದರ ಅವಶ್ಯಕತೆ ಈ ಒಂದು ಅಂಶದಿಂದ ನಮ್ಗೆ ಕಂಡು ಬರ್ತದೆ. ಗಾಡ್ ವಾಂಟ್ಸ್ ಅಸ್ ಟು ಇಂಟ್ರಾಸ್ಪೆಕ್ಟ್. ಅದ ಕಾರಣ ಮೇಲ್ಮೇಲೆ ಹೇಳ್ತಿರ್ತೇನೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಆಗ ನಮಗೆ ಒಳ್ಳೇದಾಗ್ತದೆ. ನಾವು ಬೇರೆಯವರ ಬಗ್ಗೆ ವಿಚಾರ ಮಾಡುವುದು, ಅವರಿಗೆ ಸಜೆಷನ್ ಕೊಡೋದು ಸುಲಭ, ಆದ್ರೆ ನಮ್ಮನ್ನ ನಾವು ಅವಲೋಕಿಸಿ ನಮ್ಮನ್ನ ಸರಿಪಡಿಸಿಕೊಳ್ಳೋದು ಬಹಳ ಕಠಿಣ. ಆದ್ರೆ ದೇವರು ಅದನ್ನ ನಮ್ಮಿಂದ ಅಪೇಕ್ಷಿಸ್ತಾನೆ ಎಂಬ ವಿಚಾರ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಯಾಕಂದ್ರೆ ಆ ತಂದೆನೇ ಮಾಡಿದ್ದ, ಅದನ್ನ ಜೋವಾಷನೇ ಮಾಡಿದ್ದ. ಇವನ್ನೆಲ್ಲ ಈ ಯಜ್ಞವೇದಿ, ಆಮೇಲೆ ಅಶೇರು ಮತ್ತು ಎಲ್ಲ ಹೋರಿ ಗೀರಿ ಎಲ್ಲ ಇದ್ದು ಅಲ್ಲೇ. ಎವ್ರಿಥಿಂಗ್ ವಾಸ್ ರೆಡಿ ಟು ಆಫರ್ ಅಂಡ್ ಸೋ ಆನ್ ಅಂಡ್ ಸೋ ಫಾರ್. ಆದ ಕಾರಣ ದೇವ್ರು ಹೇಳ್ತಾನೆ, ಫಸ್ಟ್ ಗೋ ಅಂಡ್ ಸೆಟ್ ರೈಟ್ ಯುವರ್ ಫ್ಯಾಮಿಲಿ, ದೆನ್ ಐ ವಿಲ್ ಟೆಲ್ ಯು ವಾಟ್ ಟು ಡೂ. ದೇವರು ಯಾವಾಗಲೂ ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ನಡೆಸ್ತಾನೆ. ಹಿ ವೋಂಟ್ ಗಿವ್ 5-year ಪ್ಲಾನ್. ನಮ್ಮ ದೇಶದಲ್ಲಿ ನಾವು ನೋಡ್ತೀವಲ್ಲ, ಪಂಚವಾರ್ಷಿಕ ಯೋಜನೆಗಳಂತೆ 5-year ಪ್ಲಾನ್ಗಳನ್ನ ಅವ್ರು ಹಾಕಿಕೊಳ್ತಾರೆ. ಆದ್ರೆ ಎಷ್ಟು ಮಾಡ್ತಾರೆ ಏನು ಗೊತ್ತಿಲ್ಲ. ಆದ್ರೆ ನಮ್ಮ ದೇವರು ಏನಾಗಿದ್ದಾನಂತಂದ್ರೆ, ಹಂತ ಹಂತವಾಗಿ ನಮ್ಮನ್ನ ನಡೆಸ್ತಾನೆ. ಸ್ಟೆಪ್ ವೈಸ್ ಹಿ ಗೋಸ್ ಆನ್ ಡೈರೆಕ್ಟಿಂಗ್ ಅಸ್, ಗೈಡಿಂಗ್ ಅಸ್ ಅಂಡ್ ಲೀಡಿಂಗ್ ಅಸ್ ಅಂಡ್ ಬ್ಲೆಸ್ಸಿಂಗ್ ಅಸ್. ಆದ ಕಾರಣ ದೇವರ ಮಾರ್ಗದರ್ಶನಕ್ಕಾಗಿ ನಾವು ಕಾಯ್ದುಕೊಳ್ಬೇಕಾದದ್ರ ಅವಶ್ಯಕತೆ ಇದೆ. ಸೋ ಮೆನಿ ಟೈಮ್ಸ್ ವಿ ಫೀಲ್, ಯಾಕೆ ಇದು ಇಷ್ಟು, ಯಾಕೆ ವೇಟ್ ಮಾಡ್ಬೇಕು, ಯಾಕೆ ಲಘು ಆಗ್ತಾ ಇಲ್ಲ, ಯಾಕೆ ನಾನು ಬೇಗನೆ ಮಾಡಿಬಿಡ್ತೇನೆ ಎಂಬಂತ ವಿಚಾರಗಳು ನಮ್ಗೆ ಬರ್ತವೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ವೇಟ್ ಫಾರ್ ಗಾಡ್ಸ್ ಗೈಡೆನ್ಸ್ ಅಂಡ್ ಡೆಫಿನೆಟ್ಲಿ ಹಿ ವಿಲ್ ಗೈಡ್ ಯು ಅಂಡ್ ಟು ಆಲ್ ಟ್ರೂತ್ ಎಂಬುದಾಗಿ ನಮಗೆ ದೇವರ ವಾಕ್ಯನೇ ಹೇಳ್ತದೆ. ಹೀಗೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋದು, ನಮ್ಮ ಕುಟುಂಬಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋದು, ನಮ್ಮ ಸಭೆಯನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಅವಶ್ಯ. ಫಸ್ಟ್ ಅದಾದ್ಮೇಲೆ ನಾವು ಮುಂದೆ ಹೆಜ್ಜೆ ಇಡಬೇಕಾದದ್ರ ಮಹತ್ವವನ್ನ ಇಲ್ಲಿ ತಿಳಿಸ್ಕೊಡ್ತದೆ. ಎರಡನೇದಾಗಿ, ಗಿದ್ಯೋನ ಇಷ್ಟೆಲ್ಲಾ ದೇವ್ರು ಹೇಳಿ ಅವನು ಸಿದ್ಧ ಮಾಡಿದ್ರು ಕೂಡ ರಾತ್ರಿ ಯಾಕೆ ಹೋದ? ದೇವ್ರು ಹೇಳ್ಯಾನಂತಂದ್ರೆ ದೇವ್ರು ಕಾಯ್ತಿದ್ದ, ಏನಾದದ್ ನೋಡ್ತಿದ್ದಲ್ಲ ದೇವ್ರು, ಯಾಕೆ ಹಾಗೆ ಮಾಡ್ದ ಅನ್ನುವಂತ ಒಂದು ವಿಚಾರ ನಮ್ಗೆ ಬರ್ತದೆ, ಖಂಡಿತವಾಗಿ ಬರ್ತದೆ. ಆದ್ರೆ ಅದಕ್ಕೂ ಸಹ ಉತ್ತರ ದೇವ್ರ ವಾಕ್ಯ ಕೊಡ್ತದೆ. ಅದೇನಂತಂದ್ರೆ, ಮೊದಲನೇದಾಗಿ ಆ
ಈ ಎಲ್ಲಾ ವಿಷಯಗಳು ಅಂದ್ರೆ ಯಜ್ಞವೇದಿ, ಆಶೇರ್ ವಿಗ್ರಹ ಎಲ್ಲ ಏನಾಗಿದ್ವು ಅಂತಂದ್ರೆ ದೇ ವರ್ ಆಲ್ ಡನ್ ಬೈ ಹಿಸ್ ಓನ್ ಫಾದರ್. ಸ್ವಂತ ಜನರೇ ಅದನ್ನ ಮಾಡಿದ್ರು, ಕುಟುಂಬದವರೇ ಅದನ್ನ ಮಾಡ್ತಾ ಇದ್ರು ಅಲ್ಲಿ. ಮತ್ತಿನ್ನು ಹೋಗಿ ನಾನು ಅದನ್ನ ಕಡಿದು ಹಾಕುವಂತ ಕೆಲಸ ಇಟ್ ವಾಸ್ ಲೈಕ್ ಇನ್ವೈಟಿಂಗ್ ಟ್ರಬಲ್. ಸಮಸ್ಯೆಯನ್ನ ನಾವು ಎದುರು ಹಾಕೊಳ್ಳುವಂಥದ್ದು ಅಂತ ಒಂದು ಪರಿಸ್ಥಿತಿಯಲ್ಲಿ ಉದ್ಭವಿಸ್ತಿತ್ತು. ಆದ ಕಾರಣ ಗಿದ್ಯೋನ್ ಅದನ್ನ ಅವಾಯ್ಡ್ ಮಾಡ್ದ. ಯಾವಾಗ್ಲೂ ವಿ ಹ್ಯಾವ್ ಟು ಆಲ್ವೇಸ್ ಯೂಸ್ ಅವರ್ ಇಂಟೆಲಿಜೆನ್ಸ್. ದೇವರು ನಮ್ಗೆ ಕೊಟ್ಟಂತ ಬುದ್ಧಿಯನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಯಾಕಂದ್ರೆ ದೇವ್ರು ಅವನಿಗೆ ಟೈಮಿಂಗ್ ಕೊಟ್ಟಿರ್ಲಿಲ್ಲ, ನೀನ್ ದಿವ್ಸದಾಗ ಹೋಗು, ದಿವ್ಸದೊಳಗ ಮಾಡು ಅಂತೇಳಿ ಹೇಳಿರ್ಲಿಲ್ಲ. ಆತನಿಗೆ ಹೇಳಿದ್ದ ಏನಂತೇಳಿ, ಹೋಗಿ ಅದನ್ನ ಮಾಡಂತಷ್ಟೇ ಹೇಳಿದ್ದ. ಅದು ಯಾವಾಗ ಮಾಡುದು ಅವನಿಗೆ ಬಿಟ್ಕೊಟ್ಟಿದ್ದು. ಆದ ಕಾರಣ ನಾವು ಅವನನ್ನು ಕ್ರಿಟಿಸೈಸ್ ಮಾಡೋದು ಸರಿಯಲ್ಲ. ರಾತ್ರಿ ಯಾಕೆ ಹೋಗ್ಬೇಕಾಗಿತ್ತು, ದೇವ್ರು ಹೇಳಿದ್ದ ಅಂತ ಆಗ ಹೋಗಿ ಮುಗಿಸ್ಬೇಕಾಗಿತ್ತಲ್ಲ ಅಂತೇಳಿ ಎಷ್ಟೋ ಸಲ ನಾವು ಕ್ರಿಟಿಕಲಿ ವಿ ಸ್ಪೀಕ್ ಅಬೌಟ್ ಅದರ್ಸ್. ಆದ್ರೆ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಅವನು ಹೋದ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಬಂದ್ಬಿಟ್ಟ. ರಾತ್ರಿ ಗೊತ್ತಾಗದಂತೆ, ಯಾವ ವಿರೋಧ ಎದುರಿಸದೆ, ಏನೂ ಆಗದೆ, ಎಲ್ಲ ದೇವ್ರು ಹೇಳ್ದ ಹಾಗೆ ಕಂಪ್ಲೀಟ್ ಮಾಡಿ ಬಂದ್ಬಿಟ್ಟ ಅವನು. ಹೀಗೆ ಅದು ನಮಗೆ ಏನ್ ತೋರಿಸ್ತದ ಅಂತಂದ್ರೆ ಅವನ ವಿಧೇಯತೆಯನ್ನು ತೋರಿಸ್ತದೆ. ಸೋ ಮೆನಿ ಟೈಮ್ಸ್ ದಟ್ ಫಿಯರ್, ಅಫ್ಕೋರ್ಸ್ ಅವನು ಸ್ವಲ್ಪ ಅಂಜಿದ, ಏನೋ ವಿರೋಧ ಬರ್ಬೋದು, ಏನೇನ್ ಆಗ್ಬೋದು ಅಂತ ಹೇಳಿ. ಆದ್ರೂ ಕೂಡ ನಾವಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ವಿಧೇಯನಾದ. ಸೋ ಮೆನಿ ಟೈಮ್ಸ್ ನಾವು ಭಯ ಪಡ್ತೇವೆ, ಆದ್ರೆ ನಾವು ಮುಂದಿನ ಸ್ಟೆಪ್ ಇಡಬೇಕು. ಫಿಯರ್ ಶುಡ್ ನಾಟ್ ಸ್ಟಾಪ್ ಅಸ್. ವಿ ಹ್ಯಾವ್ ಟು ಓವರ್ಕಮ್ ಫಿಯರ್ ಅಂಡ್ ವಿ ಹ್ಯಾವ್ ಟು ಗೋ ಟು ನೆಕ್ಸ್ಟ್ ಸ್ಟೆಪ್ ಅಂಡ್ ವಿ ಹ್ಯಾವ್ ಟು ಒಬೇ ಗಾಡ್ಸ್ ಕಮಾಂಡ್. ದೇವರ ಆಜ್ಞೆಗಳನ್ನ ನಾವು ಪಾಲಿಸಬೇಕು. ನಾವು ಜಯಿಸ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ದೇವರು ಹೇಳ್ತಾನೆ ಅಂತಂದ್ರೆ ದೇವರು ಅದನ್ನ ಮಾಡ್ತಾನೆ ಎಂಬ ಭರವಸೆಯಿಂದ ನಾವು ಮುಂದೆ ಹೋಗ್ಬೇಕು. ಓಕೆ, ಇಷ್ಟೆಲ್ಲಾ ವಿಷಯಗಳನ್ನ ನಿಮಗೆ ಹೇಳಿದ್ದೇನೆ, ನೀವು ತಿಳ್ಕೊಳ್ರಿ. ಅದರ ಆಶೀರ್ವಾದ ನಿಮಗೆ ಖಂಡಿತವಾಗಿ ನಮ್ಮ ಅನುದಿನ ಜೀವಿತದಲ್ಲಿ ಇದನ್ನ ನಾವು ಅನುಭವಿಸ್ಬೇಕು. ತಿರ್ತಿರಿಗೆ ಹೇಳ್ತಿರ್ತೇನೆ ನಾನು, ಲೆಟ್ಸ್ ಮೇಕ್ ಗಾಡ್ಸ್ ವರ್ಡ್ ಆಸ್ ಅವರ್ ಡೇ ಟು ಡೇ ಲೈಫ್. ಅನುದಿನದ ಜೀವನದಲ್ಲಿ ಇವುಗಳನ್ನ ನಾವು ಅನುಭವಿಸುತ್ತಾ ಹೋಗೋಣ. ಆಗ ಏನಾಗ್ತದೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಎಲ್ಲಾ ಒಳ್ಳೆ ವಿಷಯಗಳನ್ನ ನಾವು ಕಂಡುಕೊಳ್ಳಿಕ್ಕಾಗ್ತದೆ. ಅದರ ಅದರ ಆಶೀರ್ವಾದವನ್ನ ಅನುಭವಿಸ್ಲಿಕ್ಕಾಗ್ತದೆ. ಓಕೆ, ಮುಂದೇನಾಯ್ತು ಅಂತಂದ್ರೆ ಈಗ 2 ಯಜ್ಞವೇದಿಗಳು ಆದವು. ಈಗ ಮೊದಲನೇದ್ದು ಯೆಹೋವ ಶಾಲೋಮ್, ಎರಡನೇದ್ದು ದೇವರು ಹೇಳಿದಂತ ಯಜ್ಞವೇದಿ. ಅದನ್ನ ಕಟ್ಟಿದ. ಅಲ್ಲಿ ಅವನು ಹೇಳದಂತೆ ಆ ಒಂದು ಹೋರಿಯನ್ನ ಸರ್ವಾಂಗ ಹೋಮ ಯಜ್ಞವಾಗಿ ಅರ್ಪಿಸಿದ. ಅದರ ಏಜ್ ಎಷ್ಟಿತ್ತು ಗೊತ್ತಾ ನಿಮಗೆ? 7 years ಅಂತ ಹೇಳಿ. ಅದರಲ್ಲಿಯೂ ಸಹ ಒಂದು ಅರ್ಥ ಇದೆ. ಈ 7 ವರ್ಷಗಳ ಕಾಲ ಮಿದ್ಯಾನ್ಯರು ಇಸ್ರಾಯೇಲರನ್ನ ಬಾಧಿಸಿ ಕುಗ್ಗಿಸಿಬಿಟ್ಟಿದ್ರು. ಹೌ ಮೆನಿ ಇಯರ್ಸ್? 7 years. ಆದ ಕಾರಣ ದೇವರು 7 ವರ್ಷದ ಹೋರಿಯನ್ನ ನನಗೆ ಅರ್ಪಿಸು ಎಂಬುದಾಗಿ ಹೇಳಿದ್ದು ನಮಗೆ ಏನ್ ತೋರಿಸ್ತದ ಅಂತಂದ್ರೆ, ಇನ್ಮೇಲೆ ನಿಮ್ಮ ಕಷ್ಟ ಮುಗಿಯಿತು. 7 ವರ್ಷಗಳ ಹೋರಿಯನ್ನ ಅರ್ಪಿಸಿದ ಮೇಲೆ, ಅಂದ್ರೆ 7 ವರ್ಷಗಳ ಈ ಒಂದು ಕಾಲ ಇನ್ನು ಮುಗಿಯಿತು ಎಂಬುದಾಗಿ ದೇವರು ಅದರ ಮೂಲಕವಾಗಿಯೂ ಸಹ ಅವರಿಗೆ ಒಂದು ಸೂಚನೆಯನ್ನು, ಸಲಹೆಯನ್ನು, ಸಂಕೇತವನ್ನು ಕೊಟ್ಟು ತೋರಿಸಿದನು ಎಂಬುದಾಗಿ ಅದರಿಂದ ನಾವು ಕಾಣ್ತೇವೆ. 7 ವರ್ಷದ ಹೋರಿ, 7 ವರ್ಷದ ಒಂದು ಕುಗ್ಗಿಸುವಿಕೆ ಅಥವಾ ದಬ್ಬಾಳಿಕೆ ಅಥವಾ ಸೋತು ಹೋಗುವಿಕೆ ಎಲ್ಲವುಗಳು ಅಲ್ಲಿ ಮುಗಿದು ಎಂಬುದನ್ನ ಅದು ತೋರಿಸ್ಕೊಡ್ತದೆ. ಓಕೆ, ಇನ್ನ ಸ್ವಲ್ಪ ನಾವು ಈ 2 ಯಜ್ಞವೇದಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದನ್ನ ಮುಗಿಸೋಣ. ಈ 2 ಯಜ್ಞವೇದಿಗಳು, ಮೊದಲನೇದು ಯೆಹೋವ ಶಾಲೋಮ್. ಅದೇನಾಗಿತ್ತು ಅಂತಂದ್ರೆ ಅವನ ವೈಯಕ್ತಿಕವಾದಂತಹ ಒಂದು ಯಜ್ಞವೇದಿ ಆಗಿತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದರಲ್ಲಿ ಬಹಳಷ್ಟು ಆಸಕ್ತಿ ಕೆರಳಿಸುವಂತಹ ವಿಷಯಗಳಿವೆ. ಮೊದಲನೇದಾಗಿ ಗಿದ್ಯೋನ ತನ್ನ ಒಂದು ಅನುಭವಕ್ಕಾಗಿ ಅಲ್ಲಿ ಕಟ್ಟಿದ. ಯಾವುದು? ಯೆಹೋವ ಶಾಲೋಮ್. ಯೆಹೋವನು ಸಮಾಧಾನ ಪ್ರದನು ಎಂಬುದಾಗಿ ಒಂದು ಗುರುತಿಗಾಗಿ ಒಂದು ಯಜ್ಞವೇದನ ಕಟ್ಟಿ ಅಲ್ಲಿ ಆತನು ಯಜ್ಞ ಅರ್ಪಿಸಿದ. ಹೀಗೆ ಅಲ್ಲಿ ಆರಾಧನೆಗೋಸ್ಕರವಾಗಿ ಸ್ವಂತ, ಇಟ್ ವಾಸ್ ಪ್ರೈವೇಟ್ ಪ್ರಾಪರ್ಟಿ ಅಥವಾ ಪ್ರೈವೇಟ್ ಆಲ್ಟರ್ ಎಂಬುದಾಗಿ ಹೇಳ್ಬೋದು. ಸೊ ದಟ್ ವಾಸ್ ಪ್ರೈವೇಟ್ ಆಲ್ಟರ್ ಅಂಡ್ ದಟ್ ವಾಸ್ ಫಾರ್ ವರ್ಷಿಪ್. ವೈಯಕ್ತಿಕವಾದಂತಹ, ಖಾಸಗಿಯಾದಂತಹ ಈ ಒಂದು ಯಜ್ಞ ವೇದಿಯ ಮೇಲೆ ಆರಾಧನೆ ನಡೆಯಿತು. ಸೊ ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಟು ನೋಟ್ ಫಾರ್ ದ ಫಸ್ಟ್ ಆಲ್ಟರ್. ಮೊದಲೇ ಒಂದು ಯಜ್ಞವೇದಿಯ ವಿಷಯವಾಗಿ ಇದನ್ನ ನಾವು ತಿಳ್ಕೊಂಡ್ರು. ವೈಯಕ್ತಿಕವಾದ, ಖಾಸಗಿ ಆದದ್ದು
ಮತ್ತು ಆರಾಧನೆಗೋಸ್ಕರವಾಗಿ ಮಾಡಲ್ಪಟ್ಟದ್ದು. ಓಕೆ, ನಮಗೆ ಎರಡನೇ ಒಂದು ಯಜ್ಞವೇದಿ ಕಡೆ ಬರೋಣ. ಅಲ್ಲಿ ಏನ್ ನಾವು ನೋಡ್ತೀವಿ ಅಂತಂದ್ರೆ, ಎರಡನೇ ಯಜ್ಞ ವೇದಿಯನ್ನು ಕಟ್ಟಿಸಿದಾಗ ಅದು ಇಟ್ ವಾಸ್ ಫಾರ್ ಆಲ್, ಅದು ಒಂದು ಸಾರ್ವಜನಿಕ ಅಥವಾ ಎಲ್ಲರಿಗೋಸ್ಕರವಾಗಿ ಕಟ್ಟಿಸಿದಂತ ಒಂದು ಯಜ್ಞ ವೇದಿ ಆಗಿ, ಅಂದ್ರೆ ಅದ್ರ ಮೇಲೆ ಯಾರು ಬಂದು ಯಜ್ಞ ಅರ್ಪಿಸ್ಲಿಕ್ಕೆ ಸಾಧ್ಯ ಇತ್ತು, ಅವಕಾಶ ಇತ್ತು ಎಂಬುದನ್ನ ಅಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಇದು ಏನ್ ಸೂಚಿಸ್ತದೆ? ಇಟ್ ಸ್ಪೀಕ್ಸ್ ಅಬೌಟ್ ದ ಟೆಸ್ಟಿಮನಿ. ಅಲ್ಲಿ ಒಂದು ಸಾಕ್ಷಿಯನ್ನ ಅದು ತೋರಿಸ್ತದೆ. ಮೊದಲಿಗೆ ಏನಿತ್ತು, ಈಗ ಏನಾಗಿದೆ ಎಂಬುದರ ಒಂದು ಸಾಕ್ಷಿ. ದೇವರು ಅದನ್ನ ಮಾಡಿದ್ದಾನೆ. ಯಹೋ ದೇವರು ಅದ್ಭುತನಾಗಿದ್ದಾನೆ. ಯಹೋ ದೇವರು ಜೀವಳಂತ ದೇವರಾಗಿದ್ದಾನೆ. ಯಹೋ ದೇವರು ನಮ್ಮನ್ನ ಈ ಒಂದು ಕುಗ್ಗುವಿಕೆಯಿಂದ ತಪ್ಪಿಸಿದ್ದಾನೆ ಎಂಬುದನ್ನು ನೆನಪಿಸಿಕೊಳ್ಳುವಂತಹ ಒಂದು ಸಾಕ್ಷಿಯಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ನೋಡಿ, ಎಷ್ಟು ಸುಂದರವಾದಂತಹ ಅಂಶಗಳು ಈ ಯಜ್ಞ ವೇದಿಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಅದೊಂದು ಖಾಸಗಿ, ಎರಡನೇದಾಗಿ ಈ ಕಡೆ ಅದು ಸಾರ್ವಜನಿಕವಾದದ್ದು. ಇದು ಆರಾಧನೆಗೋಸ್ಕರವಾಗಿರುವಂಥದ್ದು, ಇದು ಒಂದು ಸಾಕ್ಷಿಗಾಗಿ ಇರುವಂಥದ್ದು. ಆದ ಕಾರಣ ನಾವು ಸಹ ಇದನ್ನ ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ ಅಂತೇಳಿ ನಮಗ ಈ ಭಾಗ ತಿಳಿಸ್ಕೊಳ್ತದೆ. ಮುಂದೆ ಇದರಲ್ಲಿ ನಾವು ಕಲಿಬೇಕಾದಂತಹ ಒಂದೆರಡು ವಿಷಯಗಳಿವೆ. ಅವೇನಂತಂದ್ರೆ, ಮೊದಲೇ ಪೇತ್ರ, ಈಗಾಗಲೇ ಸಹೋದರು ಓದಿದ್ರು, 2ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳಿದ್ದಾನೆ ಪೇತ್ರನ, ಏನಂತೀನಿ, ನಾವು ಜೀವವುಳ್ಳ ಕಲ್ಲುಗಳಾಗಿ ಆತ್ಮ ಸಂಬಂಧವಾದ ಮಂದಿರಕ್ಕೆ ಕಟ್ಟಲ್ಪಡ್ತಾ ಇದ್ದೇವೆ. 1 Peter 2:5 ನೋಟ್ ಮಾಡ್ಕೊಡ್ರಿ. ಜೀವವುಳ್ಳ ಕಲ್ಲುಗಳು ಯೇಸು ಸ್ವಾಮಿಯನ್ನ ನಂಬಿ ಆತನ ಮೂಲಕವಾಗಿ ವಿಮೋಚನೆಯನ್ನ ಅನುಭವಿಸುತ್ತಿರುವಂತಹ, ರಕ್ಷಣೆಯನ್ನ ಅನುಭವಿಸ್ತಿರುವಂತಹ, ಬಂಧ ಮುಕ್ತ ಸ್ಥಿತಿಯನ್ನ ಅನುಭವಿಸ್ತಿರುವಂತಹ ನಾವೇನಾಗಿದ್ದೀವಿ ಅಂತಂದ್ರೆ ಜೀವಳ ಕಲ್ಲುಗಳಾಗಿದ್ದೇವೆ. ನಾವು ಜೀವಳ ಕಲ್ಲಾಗಿದ್ದುಕೊಂಡು ಆತ್ಮ ಸಂಬಂಧವಾದ ಮಂದಿರಕ್ಕೆ ಕಟ್ಟಲ್ಪಡ್ತಾ ಇದ್ದೇವೆ. ಸಿ ವಿ ಆರ್ ಇನ್ ದ ಪ್ರಾಸೆಸ್ ಆಫ್ ಬಿಲ್ಡಿಂಗ್. ಕಟ್ಟಲ್ಪಡುವಂತಹ ಒಂದು ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಮತ್ತು ನಮ್ಮ ಪಾತ್ರ ಏನಾಗಿದೆ ಅಂತಂದ್ರೆ, ವಿ ಆರ್ ದ ಲಿವಿಂಗ್ ಸ್ಟೋನ್ಸ್. ಜೀವವುಳ್ಳಂತ ಕಲ್ಲುಗಳಿಂದ ದೇವರ ಮಂದಿರ ಕಟ್ಟಲ್ಪಡ್ತಾ ಇದ್ದೇವೆ, ನಾವು ಅದರ ಭಾಗವಾಗಿದ್ದೇವೆ ಎಂಬುದನ್ನ ಅಲ್ಲಿ ಪೇತ್ರನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. 5ರಿಂದ 10 ವಚನಗಳನ್ನು ನೀವು ಓದ್ಬೋದು. ಬಹಳ ಸುಂದರವಾಗಿ ಅಲ್ಲಿ ಪೇತ್ರನು ಅದನ್ನು ವಿವರಿಸಿದ್ದಾನೆ. ಅಲ್ಲಿ ಆತನ ಹೇಳ್ತಾನೆ, ಪರಿಶುದ್ಧ ಯಾಜಕ ವರ್ಗದವರಾಗಿದ್ದೀರಿ ಅಂತ ಹೇಳ್ತಾನೆ. ಸಮರ್ಪಕವಾದಂತಹ ಆತ್ಮೀಯ ಯಜ್ಞಗಳನ್ನ ಅರ್ಪಿಸಿರಿ. ನೀವೇನಾಗಿದ್ದೀರಿ? ಪರಿಶುದ್ಧ ಯಾಜಕ ವರ್ಗದವರಾದ ಕಾರಣ ನೀವು ಸಮರ್ಪಕವಾದಂತಹ ಆತ್ಮೀಯ ಯಜ್ಞಗಳನ್ನ ಅರ್ಪಿಸಿರಿ, ಆರಾಧನೆಯನ್ನ ಮಾಡ್ರಿ ಎಂಬುದಾಗಿ ಅಲ್ಲಿ ಆತನು ಗಿದ್ಯೋನನ್ನು ಮಾಡಿದಂಥದ್ದನ್ನೇ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಆದ ಕಾರಣ ನಾವು ಎರಡೂ ಮಾಡ್ಬೇಕು. ಅದು ನಾವು ಆರಾಧನೆಯೂ ಮಾಡಬೇಕು ಮತ್ತು ನಾವು ಆತನ ಸಾಕ್ಷಿಗಳೂ ಆಗಿರ್ಬೇಕಾದದ್ದು ಅವಶ್ಯ ಎಂಬುದನ್ನ ಈ ಭಾಗ ನಮಗೆ ಎತ್ತಿ ತೋರಿಸ್ತದೆ. ಮುಂದರಿದು ಆತನೇನು ಹೇಳ್ತಾನೆ, ವಚನ 9ರಲ್ಲಿ, ನಾವು ರಾಜವಂಶಸ್ಥರಾದಂತ ಯಾಜಕರು ಆಗಿದ್ದೇವೆ. ರಾಜ ವಂಶಸ್ಥರಾದಂತ ಯಾಜಕರು. ಸಿ ವಿ ಬಿಲಾಂಗ್ ಟು ದ ರಾಯಲ್ ಪ್ರೀಸ್ಟ್ಹುಡ್. ನಾವು ಯೇಸು ಸ್ವಾಮಿಯ ರಾಜ್ಯಕ್ಕೆ ಸಂಬಂಧಿಸಿದಂಥವರಾಗಿದ್ದೇವೆ. ಯೇಸು ಸ್ವಾಮಿಯ ರಾಜ್ಯದಲ್ಲಿ ಇರ್ತಕ್ಕಂಥ ಯಾಜಕರಾಗಿದ್ದೇವೆ. ಪವಿತ್ರ ರಾಷ್ಟ್ರದ ಸ್ವಕೀಯ ಜನರಾಗಿದ್ದೇವೆ ಎಂಬುದನ್ನು ಸಹ ಆತನಲ್ಲಿ ಹೇಳ್ತಾನೆ. 4 ವಿಷಯಗಳನ್ನ ಹೇಳ್ತಾನೆ. ಆದ ಕಾರಣ ನಮ್ಮ ಸ್ಥಿತಿ ಏನು ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರ್ತದೆ. ಗಿದ್ಯೋನನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಈಗ ನಾವು ಅದನ್ನ ಅಪ್ಲೈ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯ. ಅದನ್ನು ನಾವು ನಮಗೆ ಅನ್ವಯಿಸಿಕೊಳ್ಳುವಂಥದ್ದು ಬಹಳ ಅವಶ್ಯ. ನಾವು ಏನು ಮಾಡಬೇಕು ಅದನ್ನು ತೋರಿಸ್ತದೆ. ಅದನ್ನು ನಾವು ಮಾಡಬೇಕಾದದ್ದು ಅವಶ್ಯ. ಆದ ಕಾರಣ ನಾವು ಏನಾಗಿದೆ, ಪರಿಶುದ್ಧ ಯಾಜಕರಾಗಿದ್ದೇವೆ ಮತ್ತು ನಾವು ಪವಿತ್ರ ರಾಷ್ಟ್ರದ ಸ್ವಕೀಯ ಜನರಾಗಿದ್ದೇವೆ. ಮತ್ತು ಆತ ನಮ್ಮನ್ನು ಏನ್ ಮಾಡಿದ್ದಾನೆ? ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಪಡಿಸುವರಾಗಿದ್ದೇವೆ. 2ನೇ ಅಧ್ಯಾಯ 9ನೇ ವಚನ, ಮೊದಲೇ ಪೇತ್ರ 5ರಲ್ಲಿ ನಾವು ಜೀವಳ ಕಲ್ಲುಗಳಂತ ನೋಡಿದೀವಿ, ಕಟ್ಟಲ್ಪಡ್ತಾ ಇದ್ದೇವೆ ಎಂಬುದಾಗಿ ನೋಡಿದೀವಿ, ಮತ್ತು ನಾವು ಪರಿಶುದ್ಧ ಯಾಜಕರ ಎಂಬುದಾಗಿ ನೋಡಿದೀವಿ. ಆಮೇಲೆ ದೇವರ ರಾಜ್ಯವನ್ನ ನಾವು ಯಾವ ರೀತಿಯಾಗಿ ನಾವು ಕಂಡುಕೊಂಡೆವು, ನಮ್ಮನ್ನ
ಕತ್ತಲೆಯೊಳಗಿಂದ ಆತನು ಬಿಡಿಸಿ ಆಶ್ಚರ್ಯಕರವಾದಂತಹ ಬೆಳಕು. ದೇವರ ರಾಜ್ಯದಲ್ಲಿ ನಾವು ಆಶ್ಚರ್ಯಕರವಾದ ಬೆಳಕನ್ನು ನೋಡ್ತೇವೆ. ಅಲ್ಲಿ ನೀವು ಓದ್ರಿ, ಪ್ರಕಟಣೆ 22ನೇ ಗ್ರಂಥದಲ್ಲಿ 22ನೇ ಅಧ್ಯಾಯದಲ್ಲಿ ಅಲ್ಲಿ ಸೂರ್ಯನೇ ಇಲ್ಲ. ದರ್ ಇಸ್ ನೋ ಸೋರ್ಸ್ ಆಫ್ ಲೈಟ್ ಬಿಕಾಸ್ ಜೀಸಸ್ ಕ್ರೈಸ್ಟ್ ಇಸ್ ದ ಲೈಟ್. ಯೇಸು ಸ್ವಾಮಿನೇ ಅಲ್ಲಿ ಬೆಳಕಿನ ಉಗಮವಾಗಿದ್ದಾನೆ, ಸಂಪನ್ಮೂಲನಾಗಿದ್ದಾನೆ. ಆದ ಕಾರಣ ಅಲ್ಲಿ ಯಾವ ಬೆಳಕಿನ ಅವಶ್ಯಕತೆನೇ ಇಲ್ಲ. ಅಂಥ ಬೆಳಕಿನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿದಾತನು ಯಾರಾಗಿದ್ದಾರೆ? ಯೇಸು ಸ್ವಾಮಿನೇ ಆಗಿದ್ದಾರೆ. ಆದ ಕಾರಣ ಪೇತ್ರನ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ ನೋಡ್ರಿ, ನಿಮ್ಮನ್ನ ನೀವು ಎಲ್ಲಿದ್ರಿ? ಕತ್ತಲೆಯಲ್ಲಿದ್ರಿ, ಪಾಪದಲ್ಲಿದ್ರಿ, ಪಾಪದ ಜೀವಿತದಲ್ಲಿ ಸಿಕ್ಕಿ ಹಾಕೊಂಡಿದ್ರಿ, ಬಲೆಯಲ್ಲಿ ಸಿಕ್ಕಿ ಹಾಕೊಂಡಿದ್ರಿ ಸೈತಾನ್. ಆದ್ರೆ ಯೇಸು ಸ್ವಾಮಿಯನ್ನ ನಂಬುವಾಗ, ಪಶ್ಚಾತ್ತಾಪದಿಂದ ಯೇಸು ಸ್ವಾಮಿ ಬರುವಾಗ, ನಂಬುವಾಗ, ಆತನ ಶಿಲುಬೆ ಮೇಲೆ ಮಾಡಿದಂತ ಕಾರ್ಯದ ಮೇಲೆ ನಾವು ವಿಶ್ವಾಸ ಇಡುವಾಗ ನಮಗೆ ಆತನ ಏನ್ ಮಾಡಿದ್ದಾನಂತಂದ್ರೆ ಕತ್ತಲೆಯಿಂದ ಬಿಡಿಸಿ ಜೀವನ ಬೆಳಕಿನ ಆಶ್ಚರ್ಯಕರವಾದಂತಹ ಬೆಳಕಿನ ರಾಜ್ಯದೊಳಗೆ ನಮ್ಮನ್ನ ಸೇರಿಸಿದ್ದಾನೆ. ಮತ್ತು ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡಬೇಕಂತ ಎಂಬುದಾಗಿ ಆತನು ನಮಗೆ ಹೇಳಿದ್ದಾನೆ. ನೋಡಿ, ಎಷ್ಟು ವಿಷಯಗಳನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಮೊದಲೇ ಪೇತ್ರ 2ನೇ ಅಧ್ಯಾಯ 5ರಿಂದ ಬರ್ತಕ್ಕಂತ 10 ವಚನಗಳಲ್ಲಿ ನೀವು ಓದ್ರಿ, ತಿಳ್ಕೊಳ್ರಿ. ನಮ್ಮ ಪಾಲೇನು, ದೇವರು ಏನೇನ್ ಮಾಡಿದ್ದಾನೆ, ದೇವರ ಕಾರ್ಯಗಳು ಹೇಗಿರ್ತವೆ, ಇವೆಲ್ಲವುಗಳನ್ನ ನೀವು ಧ್ಯಾನ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಏನಂತೇಳಿ. ನಾವು ಎಷ್ಟು ಆಶೀರ್ವಾದ ಪಡ್ಕೊಂಡಿದ್ದೇವೆ ದೇವರಿಂದ, ಎಷ್ಟು ಯೇಸು ಸ್ವಾಮಿಯ ಮೂಲಕವಾಗಿ ದೇವರು ಎಷ್ಟು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಾವು ಹೇಗಿರ್ಬೇಕು, ನಮ್ಮ ಜೀವನ ಹೇಗಿರ್ಬೇಕು, ನಮ್ಮ ಮಾತುಗಳು ಹೇಗಿರ್ಬೇಕು, ನಮ್ಮ ಕಾರ್ಯಗಳು ಹೇಗಿರ್ಬೇಕು, ನಮ್ಮ ಕ್ರಿಯೆಗಳು ಹೇಗಿರ್ಬೇಕು, ಎಲ್ಲವುಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೀಗಿರಲಾಗಿ ಪವಿತ್ರ ಯಾಜಕತ್ವ, ನಂಬಿಕೆಯಿಂದ ಆರಾಧಿಸಲು ಪರಲೋಕದ ಮಂದಿರದಲ್ಲಿ ನಾವು ಪ್ರವೇಶಿಸ್ತೇವೆ. ಪವಿತ್ರ ಯಾಜಕತ್ವ ನಮಗೆ ಕೊಡಲ್ಪಟ್ಟ ಕಾರಣ ನಾವು ನಂಬಿಕೆಯಿಂದ ಆರಾಧಿಸ್ಲಿಕ್ಕೆ ನಮಗೆ ಎಲ್ಲಿ ಸಾಧ್ಯ ಆಗ್ತದೆ? ಪರಲೋಕದ ಮಂದಿರದಲ್ಲಿ ನಾವು ಪ್ರವೇಶಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ಬೇರೆ ಯಾವುದೇ ರೀತಿ ನಮ್ಗೆ ಆಗುದಿಲ್ಲ, ಕೇವಲ ಯೇಸು ಸ್ವಾಮಿಯ ಮೂಲಕವಾಗಿಯೇ ಇದು ಆಗುವಂತದ್ದಾಗಿದೆ. ಆಮೇಲೆ ಇನ್ನೊಂದು ಕಡೆಗೆ ನಾವು ನೋಡುವಾಗ ರಾಜವಂಶಸ್ಥರಾದಂತಹ ಯಾಜಕರಾಗಿ ನಾವು ಈ ಲೋಕದಲ್ಲಿ ಸಾಕ್ಷಿಯನ್ನ ಕೊಡ್ತೇವೆ. ನೋಡ್ರಿ, ಈ ಒಂದು 2 ಯಜ್ಞವೇದಿಗಳ ಬಗ್ಗೆ ನಾನು ಹೇಳಿದ್ದೆ, ಆರಾಧನೆ ಮತ್ತು ಸಾಕ್ಷಿ. ಅದನ್ನೇ ಇಲ್ಲಿ ಆತನು ಮತ್ತೆ ನಾವು ಪೇತ್ರನ ಪತ್ರದಲ್ಲಿಯೂ ಸಹ ಇದನ್ನೇ ಕಾಣ್ತೇವೆ. 1 Peter 2:5-10 ಅದನ್ನು ಓದುವಾಗ ಇದನ್ನೇ ಹೇಳ್ತಾನೆ ಅವನು. ಏನಂತ ಹೇಳಿ, ನೀವು ಆರಾಧಿಸುವುದಕ್ಕಾಗಿ, ಬೆಳಕಿನ ರಾಜ್ಯದಲ್ಲಿರ್ತಕ್ಕಂತಹ ಯೇಸು ಸ್ವಾಮಿಯನ್ನು ಆರಾಧಿಸುವುದಕ್ಕಾಗಿ ನೀವು ನಂಬಿಕೆಯಿಂದ ಪ್ರವೇಶಿಸುವಂತವರಾಗಿದ್ದೀರಿ ಅಂತ ಹೇಳ್ತಾನೆ. ಗಿದ್ಯೋನ ಅದನ್ನೇ ಮಾಡ್ದ. ಆಮೇಲೆ 2ನೇ ಯಜ್ಞವೇದಿಯನ್ನು ನೋಡುವಾಗ ಅವನು ಸಾರ್ವಜನಿಕವಾಗಿ ಎಲ್ಲರ ಸಲುವಾಗಿ ಕಟ್ಟಿದಂತಹ ಯಜ್ಞವೇದಿ ಅದೇನು ಸಾಕ್ಷಿ ಆಗಿತ್ತು, ಅದೇ ರೀತಿಯಾಗಿ ನಾವು ಸಹ ಈ ಲೋಕದಲ್ಲಿ ಸಾಕ್ಷಿ ಕೊಡುವರಾಗಿದ್ದೇವೆ ಎಂಬುದನ್ನು ಆತನು ನಮಗೆ ತಿಳಿಸುವವನಾಗಿದ್ದಾನೆ. ಹೀಗೆ ಈ ಲೋಕದಲ್ಲಿ ನಾವು ಸಾಕ್ಷಿ ಕೊಡ್ಲಿಕ್ಕೆ ನಾವು ಹೋಗುವಾಗ ನಾವು ಪ್ರಭಾವಿ ಸಾಕ್ಷಿಗಳಾಗಿರ್ಬೇಕಾದ್ರೆ, ಅಂದ್ರೆ ಇಫ್ ವಿ ವಾಂಟ್ ಟು ಬಿ ಪವರ್ಫುಲ್ ವಿಟ್ನೆಸಸ್. ಯಾಕಂದ್ರೆ ಸಾಕ್ಷಿ ಕೊಡುವಂಥದ್ದು ಅನೇಕ ರೀತಿಯಿಂದ ನಾವು ಕೊಡಬಹುದು, ಆದರೆ ಪ್ರಭಾವದಿಂದ ಕೂಡಿದಂಥ ಒಂದು ಸಾಕ್ಷಿ, ಪವರ್ಫುಲ್ ವಿಟ್ನೆಸ್ ಆಗಿ ನಾವು ಜೀವಿಸುವಾಗ ಬಹಳಷ್ಟು ಅದ್ಭುತಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಆತ್ಮಗಳನ್ನ ಯೇಸು ಸ್ವಾಮಿಯ ಬಳಿಗೆ ನಡೆಸಲಿಕ್ಕೆ ನಮಗ ಸಾಧ್ಯವಾಗ್ತದೆ. ಆದ ಕಾರಣ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್. ಯೇಸು ಸ್ವಾಮಿಯೊಂದಿಗೆ ನಾವು ಸಮಯ ಕಳೀಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ದಿವಸಗಳಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಇದ್ರ ಬಗ್ಗೆ ಹೇಳ್ತಾರೆ, ಎಷ್ಟು ಜನರು ಸಭೆಗಳಲ್ಲಿ ಇದ್ರ ಬಗ್ಗೆ ತಿಳಿಸ್ತಾರೆ, ನನಗೆ ಅನ್ಕೆ ಗೊತ್ತಿಲ್ಲ. ನಾನು ಯಾರ ಬಗ್ಗೆ ಹೇಳುದಿಲ್ಲ, ಆದ್ರೆ ನಾನು ಇಲ್ಲಿಂದ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಏನಂತಂದ್ರೆ, ನಾವು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಸಮಯ ಕಳೆಯಬೇಕು. ಯೇಸು ಸ್ವಾಮಿಯ ವಿಷಯವಾಗಿ ನಾವು ತಿಳ್ಕೊಳ್ಬೇಕು. ಆತನ ಗುಣಾತಿಶಯಗಳನ್ನ ಪ್ರಚಾರ ಪಡಿಸುವವರಾಗಿರ್ಬೇಕು. ಆತನ ಮಾರ್ಗದರ್ಶನಕ್ಕಾಗಿ ನಾವು ಕಾತೊರೆಯುವಂತವರಾಗಿರ್ಬೇಕು, ಕಾಯ್ದುಕೊಂಡಂತವರಾಗಿರ್ಬೇಕು. ಆತನೊಂದಿಗೆ ಸಮಯ ನಾವು ಕಳೆಯಬೇಕು, ಆತನ ವಿಷಯವಾಗಿ ಧ್ಯಾನ ಮಾಡಬೇಕು. ಧ್ಯಾನಿಸುವಂತ ಸಮಯ ಬಹಳ ಅವಶ್ಯ. ನಿಮ್ಮ ಜೀವನದ ಅಂದ್ರೆ ನಿಮ್ಮ ಜೀವಿತದ ಯಾವುದೇ ಕೆಲಸ ಆರಂಭ ಮಾಡೋಕ್ಕಿಂತ ಮುಂಚೆ ಇದನ್ನ ಮಾಡಿ ನೀವು ಹೊರಗೆ ಬರ್ರಿ. ಯು ಡೂ ದಿಸ್ ಅಂಡ್ ದೆನ್ ಕಮ್ ಔಟ್. ನಿಮ್ಮ ಮುಂದೆ ಎಂಥದೇ ಕೆಲಸ ಇರಲಿ, ಬಟ್ ಆಲ್ವೇಸ್ ಸ್ಪೇರ್ ಟೈಮ್ ಫಾರ್ ದಿಸ್ ಫಸ್ಟ್ ಇದಾಗ್ಲಿ, ಆಮೇಲೆ ಮುಂದಿನ ಕೆಲಸ. ಈ ಲೋಕದ ವಿಷಯಗಳು ಯಾವಾಗಲೇ ಇರ್ತವೆ, ಅವು ಎಷ್ಟು ಮಾಡಿದ್ರು ಕಡಿಮೆ ತಿರುವುದಿಲ್ಲ. ಯಾಕಂದ್ರೆ ಸೈತಾನ್ ಹಂಗಿಟ್ಬಿಟ್ಟಿರ್ತಾನ. ನಾವು ಬಿಸಿ ಬಿಸಿ ಬಿಸಿ, ಯಾರು ಕೇಳಿದ್ರೆ ಬಿಸಿ.
ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಸ್ಪೆಂಡ್ ಟೈಮ್ ವಿತ್ ಗಾಡ್ ಟು ಬಿ ಪವರ್ಫುಲ್ ವಿಟ್ನೆಸ್. ದೇವ್ರ ವಾಕ್ಯದ ಧ್ಯಾನ ಮಾಡಬೇಕು. ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ನಾವು ಧ್ಯಾನ ಮಾಡಬೇಕು, ಆತನ ವಿಷಯವಾಗಿ ತಿಳ್ಕೊಳ್ಬೇಕು. ದೇವ್ರ ವಾಕ್ಯವನ್ನ ಓದಿ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪವಿತ್ರಾತ್ಮನ ಸಹಾಯದಿಂದ ದೇವರನ್ನ ಪ್ರಾರ್ಥಿಸುವುದು ಸಹ ಬಹಳ ಅವಶ್ಯ. ಸೊ ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್. ಇವುಗಳನ್ನ ನಾವು ತಿಳ್ಕೊಳ್ಳುವಾಗ ನಮ್ಮ ಒಂದು ಸಾಕ್ಷಿ ಏನಾಗಿರ್ತ ಅಂತಂದ್ರೆ ಪ್ರಭಾವ ಬೀರುವಂತಹ ಒಂದು ಸಾಕ್ಷಿ ಆಗಿರ್ತದೆ. ಹೀಗೆ ನಾವು ಸತ್ಯವೇದ ಅನೇಕ ವಚನಗಳಿವೆ, ಆದ್ರೆ ಅವನ್ನ ಓದ್ಲಿಕ್ಕೆ ಸಮಯ ಎಲ್ಲ ನೋಟ್ ಮಾಡ್ಕೊಳ್ರಿ. 2 ಕೊರಿಂಥ 3:18, 2 Corinthians 3:18. ಅಲ್ಲಿ ಆತನೇನ್ ಹೇಳ್ತಾನಂತಂದ್ರೆ, ಕೊರತೆಯಲ್ಲಿರುವ ಈ ಲೋಕದವರಿಗೆ ಆತನ ರೂಪವನ್ನ ನಾವು ಪ್ರತಿಫಲಿಸಬೇಕು ಅಂತ ಹೇಳ್ತಾನೆ. ಈ ಲೋಕದ ಜನರು ಏನಾಗಿದ್ದಾರೆ? ಕೊರತೆಯಲ್ಲಿದ್ದಾರೆ, ಕತ್ತಲೆಯಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ನಿರೀಕ್ಷೆ ಇಲ್ಲ, ನರಕಕ್ಕೆ ಹೋಗುವ ಹಾದಿಯಲ್ಲಿದ್ದಾರೆ. ಅಂಥವರಿಗೋಸ್ಕರವಾಗಿ ನೀವು ಹೇಗಿರ್ಬೇಕು? ಯೇಸು ಸ್ವಾಮಿಯ ರೂಪವನ್ನ ಪ್ರತಿಫಲಿಸುವವರಾಗಿರ್ಬೇಕು. ಯೇಸು ಸ್ವಾಮಿಯ ಜೀವಿತವನ್ನ ಪ್ರತಿಫಲಿಸುವವರಾಗಿರ್ಬೇಕು. ಯೇಸು ಸ್ವಾಮಿಯ ಗುಣಾತಿಶಯಗಳನ್ನ ತೋರ್ಪಡಿಸುವವರಾಗಿರ್ಬೇಕು. ಆಗ ನಾವು ಮಾರ್ಪಾಡುವಂತಹ ಸ್ಥಿತಿಯಲ್ಲಿ ಇರ್ತೇವೆ ಎಂಬುದಾಗಿ ಅಲ್ಲಿ 2 ಕೊರಿಂಥ 3:18 ನಾವು ಓದ್ತೇವೆ. 2 ತಿಮೋತಿ 2:21 ಹೇಳಿ ಮುಗಿಸ್ತೇನೆ ನಾನು. 2 ತಿಮೋತಿ 2:21 ಮತ್ತೊಂದು ವಚನ ಹೇಳಲ್ಪಟ್ಟಿದೆ, ನಾವು ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮ ಭರಿತರಾಗಿ ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಗಳಾಗಲು ದೇವರ ಸೇವೆಗೆ ಪ್ರತಿಷ್ಠಿತರಾಗಿರುವೆವು ಎಂಬುದಾಗಿ ಅದ್ಭುತವಾದಂತಹ ಒಂದು ವಚನ. ದೇವರ ಉಪಯೋಗಕ್ಕೆ ಅತ್ಯುತ್ತಮವಾದಂತಹ ಪಾತ್ರೆಗಳಾಗಿ ನಾವು ಇರಬೇಕಾದ್ರೆ ಶುದ್ಧೀಕರಿಸಲ್ಪಡಬೇಕು, ಪವಿತ್ರಾತ್ಮ ಭರಿತರಾಗಿ ಉತ್ತಮವಾದಂತಹ ಬಳಕೆಗೆ ಯೋಗ್ಯವಾದಂತಹ ಪಾತ್ರೆಗಳಾಗಿರ್ಬೇಕು, ದೇವರ ಸೇವೆಗೆ ಪ್ರತಿಷ್ಠಿತರಾಗಿರ್ಬೇಕು. ಆಗ ನಮ್ಮ ಜೀವನದಲ್ಲಿ ಬಹಳಷ್ಟು ನಾವು ಒಳ್ಳೆಯ ವಿಷಯಗಳನ್ನ, ದೇವರ ಆಶೀರ್ವಾದಗಳನ್ನ ನಾವು ಕಂಡುಕೊಳ್ಳಿಕ್ಕಾಗ್ತದೆ, ಅನುಭವಿಸ್ಲಿಕ್ಕಾಗ್ತದೆ. ಹೀಗಿರುವಂದಾಗಿ 2 ವಚನಗಳನ್ನ ನೆನ್ಪಿಟ್ಕೊಡ್ರಿ. 2 ಕೊರಿಂಥ 3:18, ಆಮೇಲೆ 2 ತಿಮೋತಿ 2:21. ಯಜಮಾನನ ಕೈಯೊಳಗೆ ಉಪಯೋಗಿಸಲ್ಪಡಲಿಕ್ಕೆ ಉತ್ತಮವಾದಂತಹ ಪಾತ್ರೆಗಳಾಗುವುದಕ್ಕಾಗಿ ನಾವು ಏನಾಗಿರ್ಬೇಕು ಎಂಬುದನ್ನ ನಾವು ನೋಡಿದ್ದೇವೆ. ನಾವು ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಫಲದಿಂದ ತುಂಬಲ್ಪಟ್ಟು ನಾವು ಆತನ ಬಳಕೆಗೆ ಯಾವಾಗಲೂ ಲಭ್ಯರಾಗಿರ್ಬೇಕು, ಅವೈಲೇಬಲ್ ಆಗಿರ್ಬೇಕು. ಆಗ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ ಮತ್ತು ದೇವರಿಗೆ ಮಹಿಮೆ ಆಗ್ತದೆ, ನಮಗೂ ಸಹ ಹೆಚ್ಚಾದಂತ ಆಶೀರ್ವಾದ ಸಿಗ್ತದೆ. ಎಲ್ಲಾ ವಿಷಯಗಳನ್ನ, ಈ ಗಿದ್ಯೋನನ 2 ಯಜ್ಞವೇದಿಗಳ ವಿಷಯವಾಗಿ ಅನೇಕ ಸಂಗತಿಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಇವುಗಳ ಮೂಲಕವಾಗಿ ಹೆಚ್ಚಾದಂತಹ ಒಂದು ತಿಳುವಳಿಕೆಯನ್ನ ಮತ್ತು ಅವುಗಳ ಅನ್ವಯಿಸುವಿಕೆಗಳನ್ನ ನಾವು ಮಾಡಿಕೊಳ್ಳಿಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ಕೊಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.